ಸತ್ಯವೇದ ಬಹಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಬರುಣದ ಬಗ್ಗೆ ಮಾತಾಡಿದೆ. ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ನಮ್ಮ ಯೇಸು ಕ್ರಿಸ್ತನು ಬರ್ತಾನೆ. ಆತನ ಪ್ರಾಮಿಸ್ ಮಾಡಿದ್ದಾನೆ, ನಾನು ಹೋಗಿ ತಿರುಗಿ ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತೇನೆ? ತಂದೆಯ ಮನೆಗೆ ಕರ್ಕೊಂಡು ಹೋಗ್ತೇನೆ. ಯೇಸುಸ್ವಾಮಿ ರಿಸರ್ವೇಷನ್ ಆಗಿ ನಾವು ನೋಡ್ತಿದ್ದೇವೆ. ಆತನು ಮೇಲಿನ ಲೋಕಕ್ಕೆ ಹೋಗುವಾಗ ದೇವದೂತರು ಬಂದು ಶಿಷ್ಯರಿಗೆ, ನೀವು ಯಾಕೆ ಆಕಾಶ ನೋಡ್ತಿದ್ರಿ? ಈ ಯೇಸು ಹೇಗೆ ಆಕಾಶದೊಳಗೆ ಹೋದನೋ ಆತನು ಹಾಗೇನೆ ತಿರುಗಿ ಆತನು ಬರುತ್ತಾನೆ. ಆದ್ದರಿಂದ ಇವತ್ತಿನ ನನ್ನ ಸಂದೇಶ ದ ಎಂಡ್ ಟೈಮ್ ಸೈನ್ ಆಫ್ ಟೆಕ್ನಾಲಜಿ. ಯೇಸು ಸ್ವಾಮಿ ಬರುಣದ ಅನೇಕ ಗುರುತುಗಳಿದೆ ಸತ್ಯವೇದದಲ್ಲಿ. ಮತ್ತೇನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬಹಳಷ್ಟು ಸೈನ್ ಇದೆ. ನಾನು ಸತ್ಯವೇದದ ಆಧಾರದಲ್ಲಿ ಅನೇಕ ಬಾರಿ ನಾನು ಮಾತಾಡಿದ್ದೇನೆ. ಎಸ್ಕೋಟಾಲಜಿ ಯುಗದ ಅಂತ್ಯದ ಬಗ್ಗೆ ಮಾತಾಡಿದ್ದೇನೆ. ಯೇಸು ಕ್ರಿಸ್ತನ ಬರುಣದ ಬಗ್ಗೆ ಮಾತಾಡಿದ್ದೇನೆ. ಯೇಸು ಕ್ರಿಸ್ತನ ಬರುಣದ ಸೂಚನೆ ಬಗ್ಗೆ ಮಾತಾಡಿ, ಆಂಟಿ ಕ್ರೈಸ್ಟ್ ಬಗ್ಗೆ ನಾನು ಮಾತಾಡಿದ್ದೇನೆ. ಆದ್ರೆ ಇವತ್ತು 2 ಪ್ರಾಮುಖ್ಯ ಸಂಗತಿಗಳನ್ನು ನಾನು ಮಾತಾಡಿದ ಟೆಕ್ನಾಲಜಿ, ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ. ಯಾಕೆ ಇದು ಲಿಂಕ್? ಕ್ರಿಸ್ತನ ಬರುಣಕ್ಕೆ ಮತ್ತೆ ಇದಕ್ಕೆ ಏನು ಸಂಬಂಧ ಇದೆ? ಈ ಒಂದು ಸಂಗತಿ ಸೈನ್ಸ್, ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಇವತ್ತು ನೋಡುವಾಗ ದುನಿಯಾ, ಪ್ರಪಂಚ ಎಷ್ಟು ಮುಂದುವರೆದಿದೆ. ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ. ಒಬ್ಬೊಬ್ಬ ಮನುಷ್ಯನು ಏನು ಸಾಧನೆ ಮಾಡ್ತಿದ್ದಾನೆ, ಮನುಷ್ಯನು ಎಲ್ಲಿಗೆ ಹೋಗ್ತಿದ್ದಾನೆ ಎಂಬುದಾಗಿ ಅನೇಕ ಸಂಗತಿ ಇದೆ. ಯೇಸು ಕ್ರಿಸ್ತನ ಬರುಣದ ಬಗ್ಗೆ ಅನೇಕ ಸೂಚನೆಗಳು ನಾವು ನೋಡ್ತಿದ್ದೇವೆ. ಲೋಕದ ಕಟ್ಟಕಡೆಗೆ ಏನಾಗ್ತದೆ ಅಂತ ಸುವಾರ್ತೆ ಸಾರಲ್ಪಡ್ತದೆ. ಅರ್ಥಕ್ವೇಕ್ ಆಗ್ತದೆ, ಭೂಕಂಪ ಆಗ್ತದೆ, ಅಲ್ಲಿ ಫ್ಯಾಮೈನ್ ಬರ್ತದೆ, ಅಂಟು ರೋಗಗಳು, ವೈರಸ್, ಅನೇಕ ರೀತಿಯ ವೈರಸ್ ಈಗ ಬಂದಂತೆ ನಾವು ನೋಡ್ತೇವೆ. ಕೊರೋನಾ ಇರ್ಬೋದು, ಎಲ್ಲಾ ರೀತಿಯ ಅನೇಕ ರೀತಿಯ ವೈರಸ್ಗಳು ಇನ್ನು ಬರ್ಲಿಕ್ಕಿದೆ. ರೆವಲ್ಯೂಷನ್ ಚಾಪ್ಟರ್ 6 ಪ್ರಕಾರ ಮುದ್ರೆಯನ್ನು ಒಡೆಯುವಾಗ ಆ ಪಾತ್ರೆಯನ್ನು ಅವ್ರು ಏನ್ ಮಾಡುವಾಗ ಹಾಕುವಾಗ ಅನೇಕ ಸಂಗತಿಗಳು ಭೂಲೋಕದ ಒಳಗೆ ಸಂಭವಿಸಲು ಇದೆ. ಇದೆಲ್ಲ ಯುಗಾಂತ್ಯದ ಎಸ್ಕೋಟಾಲಜಿಯ ಏನಾಗಿದೆ ಅಂತ ಹೇಳಿದ್ರೆ ಸೂಚನೆಗಳು ನಮಗೆ ಸತ್ಯವೇದದಲ್ಲಿ ಮೊದಲು ತಿಳಿಸಿದ್ದಾನೆ ಸ್ವಾಮಿ. ಅರ್ಥಕ್ವೇಕ್, ಫ್ಯಾಮಿನ್, ಬರಗಾಲ ನಾವು ನೋಡ್ತಿದ್ದೇವೆ. ಧರ್ಮ ಭ್ರಷ್ಟತೆ, ಇಸ್ರೇಲರ ಪುನಃಸ್ಥಾಪನೆ, ಯೆರೂಸಲೇಮ್ ಟೆಂಪಲ್ ಕಟ್ಟಲ್ಪಡುವಿಕೆ ನಾವು ನೋಡ್ತಿದ್ದೇವೆ. ಬಾಬೆಲೋನ್ನ ನಾಶನ, ಇದನ್ನೆಲ್ಲ ನೋಡುವಾಗ, ಅಂಜೂರದ ಮರ ಚಿಗುರುವಾಗ, ಇಸ್ರೇಲ್ ನಾವು ನೋಡ್ತಿರುವಾಗ, ಇಸ್ರೇಲ್ನ ಬೆಳವಣಿಗೆ, ಇಸ್ರೇಲ್ ದೇಶದ ಪ್ರಗತಿ, ಇಸ್ರೇಲ್ ದೇಶದ ಅಭಿವೃದ್ಧಿ, ಇಸ್ರೇಲ್ ದೇಶದಲ್ಲಿರುವಂತಹ ಟೆಕ್ನಾಲಜಿ, ಇಸ್ರೇಲ್ ದೇಶದಲ್ಲಿರುವಂತಹ ಯೂನಿಟಿ, ಪವರ್ ನಾವು ನೋಡ್ತಿದ್ದೇವೆ. ಇದೆಲ್ಲವನ್ನು ನೋಡುವಾಗ ನಾವು ತಿಳಿದುಕೊಳ್ಬೇಕಂದ್ರೆ ಸತ್ಯವೇದದ ಪ್ರವಾದನೆಗಳು ನೆರವೇರಿದ್ದೇವೆ, ನೆರವೇರ್ತಾ ಇದೆ, ಅನೇಕಗಳು ನೆರವೇರ್ಲಿಕ್ಕಿದೆ. 2 ಶಬ್ದಗಳು ಕ್ರಿಸ್ತನ ಬರುಣಕ್ಕೆ ಸತ್ಯವೇದದಲ್ಲಿ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ. 2 ಶಬ್ದಗಳನ್ನು ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸ್ತಿದ್ರು ಕ್ರಿಸ್ತನ ಬರುಣಕ್ಕೆ. ಒಂದು ಯಾವುದಂತ ಹೇಳಿದ್ರೆ ಫರೋಸಿಯಾ. ಫರೋಸಿಯಾ ಮೀನ್ಸ್ ಐ ಆಮ್ ನಿಯರ್, ನಾನು ಹತ್ತಿರವಾಗಿದ್ದೇನೆ. ಎರಡನೇದಾಗಿ ಎಫಿಫನಿಯಾ ಎಂಬುದಾಗಿ, ಅದರ ಅರ್ಥವೇನೆ ಮರೆಯಲಿರುವಂತ ಒಂದು ಸಂಗತಿ ಬೆಳಕಿಗೆ ಬರುವಂತದ್ದು ಪಕ್ಕನೆ. ಮರೆಯಲಿರುವಂತ ದೇವರು ಆತನು ಬೆಳಕಾಗಿ ಆತನು ಪ್ರತ್ಯಕ್ಷನಾಗಿ ಬರ್ತಾನೆ. ಈಗ ದೇವರು ಮರೆಯಾಗಿದ್ದಾನೆ, ಆತನು ದೇವರ ವಾಕ್ಯ ಹೇಳ್ತದೆ, ಆತನು ಈ ಭೂಮಿಗೆ ಆತನು ಇಳಿದು ಬರ್ತಾನೆ. ಆ ಸಮಯದಲ್ಲಿ ಚಕ್ರವರ್ತಿಗಳು, ರಾಜರು, ಅರಸರು ಒಂದು ಸ್ಥಳಕ್ಕೆ ಆಗಮಿಸುವಾಗ ಈ ಪದಗಳನ್ನು ರೆಫ್ಯೂಮಣಿ ಎಂಬುದು ಉಪಯೋಗಿಸುತ್ತಿದ್ರು. ಶ್ರೇಷ್ಠವಾದ ಒಬ್ಬ ವ್ಯಕ್ತಿ ಬರ್ತಿದ್ದಾನೆಂಬುದಾಗಿ. ಆದ್ರಿಂದ ಯೇಸು ಕ್ರಿಸ್ತನ ಬರುಣಕ್ಕೆ ಕೂಡ 2 ಶಬ್ದಗಳನ್ನು ಉಪಯೋಗಿಸುತ್ತಿದ್ರು. ಆ ಸಮಯದಲ್ಲಿ ಕೂಡ ಅರ್ಲಿ ಚರ್ಚ್ ಕೂಡ ಈಗನೇ ಬರ್ತಾನೆ ಸ್ವಾಮಿ, ನಾಳೆನೆ ಬರ್ತಾನೆ ಎಂಬುದಾಗಿ ಆ ಒಂದು ವಿಶ್ವಾಸದೊಂದಿಗೆ ಅವರು ಸಭೆ ನಾವು ನೋಡ್ತಿದ್ರೆ ಯೇಸುವನ್ನು ದೃಷ್ಟಿಸ್ತಿದ್ರು.
ಪೌಲನ್ನು ನಾವು ನೋಡ್ತಿದ್ದೇವೆ, 13 ಸಲ ದೀಕ್ಷಾ ಸ್ನಾನದ ಬಗ್ಗೆ ಆತನು ಬರೀತಾನೆ ತನ್ನ ಪತ್ರಿಕೆಗಳಲ್ಲಿ. 50ಕ್ಕಿಂತ ಹೆಚ್ಚು ಬಾರಿ, ಮೋರ್ ದ್ಯಾನ್ 50 ಟೈಮ್ಸ್ ಆತನು ಯೇಸು ಕ್ರಿಸ್ತನ ಬರುವುದ ಬಗ್ಗೆ ಆತನು ಉಲ್ಲೇಖಿಸ್ತಾನೆ. ಸತ್ಯವೇದದ ಹೊಸವನ್ನು 260 ಅಧ್ಯಾಯಗಳಲ್ಲಿ ನಾವು ನೋಡ್ತಿದ್ದೇವೆ. ಪ್ರತಿ 25 ವಚನಕ್ಕೆ ಒಮ್ಮೆ ಆತನು ಕ್ರಿಸ್ತನ ಬರುವುದ ಬಗ್ಗೆ ಆತನು ಎಚ್ಚರಿಸಿದ್ದಾನೆ. ಕ್ರಿಸ್ತನ ಬರುವುದ ಬಗ್ಗೆ ಆತನು ತಿಳುವಳಿಕೆಯನ್ನು ಕೊಡ್ತಿದ್ದಾನೆ. ಇವತ್ತಿನ ಲೋಕವನ್ನು ನಾವು ನೋಡುವಾಗ ಪ್ರಪಂಚ ಎತ್ತ ಕಡೆಗೆ ಸಾಗ್ತಾ ಇದೆ, ಪ್ರಪಂಚ ಎಲ್ಲಿಗೆ ಹೋಗ್ತಿದೆ, ಪ್ರಪಂಚದಲ್ಲಿ ಆಗುವಂತಹ ಸಂಗತಿಗಳನ್ನು, ವೈಜ್ಞಾನಿಕ ವಾತಾವರಣವನ್ನು ನಾವು ನೋಡುವಾಗ ನಾವು ಕೊನೆಯ ದಿವಸದಲ್ಲಿದ್ದೇವೆ, ಇದು ಖಚಿತ, 100% ಶ್ಯೂರ್. ಇವತ್ತು ಅನೇಕರು ಒಂದು IT ಫೀಲ್ಡ್ ನಲ್ಲಿ ಇದ್ದಾರೆ, ಅನೇಕ ವರ್ಷದ ಅನುಭವಗಳಿದೆ ಅಲ್ವಾ, ಕಂಪ್ಯೂಟರ್ ಸೈನ್ಸ್. ಆದ್ರೆ ಬೈಬಲ್ ಅದರ ಬಗ್ಗೆ ಏನ್ ಹೇಳ್ತದೆ? ಇವತ್ತು ನಾನು 2 ಮುಖ್ಯ ವಿಷಯಗಳು, 7 ಸಂಗತಿ ಮಾತಾಡ್ಲಿಕ್ಕೆ ನನಗೆ ಇದೆ, ಆದ್ರೆ ಈಗಾಗಲೇ ಟೈಮ್ ಕಡಿಮೆ ಇದೆ. ಆದ್ರಿಂದ ನಾನು 2 ಮುಖ್ಯ, 2 great things will happen. ದಾನಿಯೇಲನ ಪುಸ್ತಕದಲ್ಲಿ ನಾವು 2 ಪ್ರಾಮುಖ್ಯ ಸಂಗತಿಗಳು ನಡೀತದೆ ಯೇಸು ಕ್ರಿಸ್ತನು ಬರುವಂತಹ ಸಮಯದಲ್ಲಿ. ನಮ್ಮ ಸತ್ಯವೇದವನ್ನು ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 12 verse 4 ನಾವು ಓದಿಕೊಳ್ಳೋಣ. ದಾನಿಯೇಲನ ಪುಸ್ತಕ 4ನೇ ವಚನ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ಇಲ್ಲಿ ನಾವು ನೋಡ್ತೇವೆ 2 ಸಂಗತಿಗಳು, ಪ್ರಾಮುಖ್ಯವಾದ ಸಂಗತಿಗಳು ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ಬಹು ಜನರು ಅತ್ತಿತ್ತ ಏನಾಗ್ತಾರೆ ಅಂದ್ರೆ ತಿರುಗೋರು. ಮೆನಿ ಶಾಲ್ ರನ್. ಏನಂತ ದೇವರ ವಾಕ್ಯ ಇದೆ? ಮೆನಿ ಶಾಲ್ ರನ್. ನಂತರ ದೇವರ ವಾಕ್ಯ, ಅಂಡ್ ನಾಲೆಜ್ ಶಾಲ್ ಇನ್ಕ್ರೀಸ್. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. 3 ಸಂಗತಿ ನಾನು ಮಾತಾನೆ. ಮೊದಲಿಗೆ ಟೆಕ್ನಾಲಜಿ. ಯಾಕೆ ನಾನು ಮಾತಾಡ್ತೇನೆ? ತಿಳುವಳಿಕೆ, ನಾಲೆಜ್ ಶಾಲ್ ಇನ್ಕ್ರೀಸ್. ಇವತ್ತು ಮನುಷ್ಯನ ಜ್ಞಾನ ಎಲ್ಲಿಗೆ ಮುಟ್ಟಿದೆ? ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಂತ ಮನುಷ್ಯ 3 ವರ್ಷದ ಹಿಂದೆ ಇವತ್ತು ಪ್ರಪಂಚವನ್ನು ಆತನು ಬರೀ ಕೆಲವು ತಾಸುಗಳಲ್ಲಿ ಸುತ್ತಿ ಬರ್ಬೋದಲ್ವಾ? ವಿಲಿಯಂ ಕೇರಿ ಭಾರತ ದೇಶಕ್ಕೆ ಬರ್ಬೇಕಾದ್ರೆ ಶಿಪ್ ನಲ್ಲಿ 6 ತಿಂಗಳು ಸಮಯ. ಇವತ್ತು ಅದೇ ಶಿಪ್ ಇವತ್ತು 2-3 ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡುದು. ಅಂತ ಟೆಕ್ನಾಲಜಿ, ಅಂತ ವಿಮಾನಗಳನ್ನು ಮನುಷ್ಯನ ಏನ್ ಮಾಡಿದ್ದಾನೆ? ಕಂಡುಹಿಡಿದಿದ್ದಾನೆ. ಬಹಳ ವೇಗವಾಗಿ ಪ್ರಪಂಚವನ್ನೇ ಸುತ್ತುವಂತ ಆಧುನಿಕವಾದಂತ ಟೆಕ್ನಾಲಜಿ ಇರುವಂತ ಯುಗದಲ್ಲಿ ನಾವಿದ್ದೇವೆ ಇವತ್ತು. ಆದ್ದರಿಂದ 3 ಸಂಗತಿ ನಾನು ಮಾತಾಡಬಹುದು. ಒಂದು ಟೆಕ್ನಾಲಜಿ ಬಗ್ಗೆ, 2ನೇದಾಗಿ ಪಾಪ್ಯುಲೇಷನ್, ಜನಸಂಖ್ಯೆ, 3ನೇದಾಗಿ ನ್ಯೂಕ್ಲಿಯರ್ ವೆಪನ್. ಇವತ್ತು 230 ರಾಷ್ಟ್ರಗಳಿರುವುದಾದ್ರೆ, ಅದಕ್ಕಿಂತ ಅಧಿಕ ರಾಷ್ಟ್ರಗಳಿರುವುದಾದ್ರೆ, ಒಂದು ವೇಳೆ ಅದರಲ್ಲಿ ಅನೇಕ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ ಅನ್ನು ಸಿದ್ಧ ಮಾಡಿಟ್ಟಿದೆ. ಅದರ ಪವರ್ ಏನಂತ ಹೇಳಿದ್ರೆ, ಒಂದು ನ್ಯೂಕ್ಲಿಯರ್ ಬಾಂಬ್ ಇವತ್ತು ನೋಡುವಂತ ಈ ಜಗತ್ತನ್ನು 150 ಟೈಮ್ಸ್, ಮೋರ್ ದನ್ 150 ಟೈಮ್ಸ್ ಸುಟ್ಟು ಹಾಕುವಂತ ಪ್ರಬಲವಾದಂತ ಶಕ್ತಿ ಒಂದು ನ್ಯೂಕ್ಲಿಯರ್ ಬಾಂಬ್ಗಿದೆ. ಅದರದ್ದು ಹೇಗೆ ಸಾಧ್ಯ? ಯಾಕಂದ್ರೆ ನಮ್ಗೆ ಪ್ರಾಲಪ್ಪ ಪುಸ್ತಕದ ಲ್ಯಾಮೆಂಟೇಶನ್, ಬುಕ್ ಆಫ್ ಲ್ಯಾಮೆಂಟೇಶನ್ ಅಧ್ಯಾಯದಲ್ಲಿ ನೀವು ಓದುದಾದ್ರೆ ಅದರಲ್ಲಿ 3rd ವರ್ಲ್ಡ್ ವಾರ್ ಬಗ್ಗೆ ಬರೆಯಲ್ಪಟ್ಟಿದೆ. ಜೆರೆಮಿಯಾ ಚಾಪ್ಟರ್ 17, ಐಸಾಯಾ ಚಾಪ್ಟರ್ 49 ಅಲ್ಲಿ ನಾವು ನೋಡಿದ್ರೆ ಒಂದು ನೈಟ್ ನಲ್ಲಿ ಬೆಂಕಿಯಿಂದ ಎಲ್ಲವೂ ಏನಾಗ್ತದಂತೆ ಸರ್ವ ನಾಶ ಆಗ್ತದೆ ದೇವರು ಹೇಳ್ತದೆ. ಅದು ಹೇಗೆ ಸಾಧ್ಯ? ಈಗದ ಟೆಕ್ನಾಲಜಿ ನ್ಯೂಕ್ಲಿಯರ್ ಬಾಂಬ್ 7,000 ವರ್ಷ ಅಲ್ಲ, 4,000 ವರ್ಷದ ಹಿಂದೆ ಸತ್ಯವೇದ ಮಾತಾಡ್ತದೆ. ಸತ್ಯವೇದ ಮಾತಾಡ್ತದೆ ಬಗ್ಗೆ, ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ. ಒಂದೇಲಿ ಹೇಗಪ್ಪ ಇಡೀ ಪ್ರಪಂಚ ಸುಟ್ಟು ನಾಶ ಆಗ್ತದೆ ಬೆಂಕಿಯಲ್ಲಿ. ಪೇತ್ರನು ಬರೆದ ಪತ್ರಿಕೆ 2 ಪೇತ್ರ 3 ದೇವರ ವಾಕ್ಯ ಹೇಳ್ತದೆ, ಬೆಂಕಿಯು ಸಿದ್ಧವಾಗಿದೆ ಭೂಮಿಯಲ್ಲಿ. ಅದು ಯಾವುದಕ್ಕೆಂದ್ರೆ
ನಾಶನದ ದಿನಕ್ಕಾಗಿ ಬೆಂಕಿಯು ಸಿದ್ಧವಾಗಿದೆ. ಪ್ರಿಯರೇ, ಇವತ್ತಿನ ಮೆಸೇಜ್ ಯಾರು ಕೂಡ ಥ್ರೆಟ್ ಅಲ್ಲ, ಇದು ನಮಗೆ ಎಂಕರೇಜ್ಮೆಂಟ್. ನಮ್ಮ ಕರ್ತನು ಬರ್ತಿದ್ದಾನೆ. ಆಮೇಲೆ ನಮ್ಮ ಸ್ವಾಮಿ ನಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಿದ್ದಾನೆ. ನಮಗಿರುವಂತ ಶುಭವಾರ್ತೆ, ನಮಗಿರುವಂತ ಗುಡ್ ನ್ಯೂಸ್ ಅಂದ್ರೆ ನಮ್ಮ ಕರ್ತನು ಪ್ರಾಮಿಸ್ ಮಾಡಿದ್ದಾನೆ, ನಾನು ಬರ್ತೇನೆ ಎಂಬುದಾಗಿ. ಅರ್ಲಿ ಚರ್ಚ್ ಒಬ್ಬೊಬ್ಬರನ್ನು ಗ್ರೀಟ್ ಮಾಡುವಾಗ, ಒಬ್ಬೊಬ್ಬರನ್ನು ವಂದಿಸುವಾಗ ನಾವಿವತ್ತು ಪ್ರೈಸ್ ಲಾರ್ಡ್ ಹೇಳ್ತೇವೆ, ಗುಡ್ ಮಾರ್ನಿಂಗ್ ಹೇಳ್ತೇವೆ. ಆದ್ರೆ ಅರ್ಲಿ ಚರ್ಚ್ ಯೇಸು ಕ್ರಿಸ್ತನ ಬರದ ನಿರೀಕ್ಷೆಯಲ್ಲಿ ಅವ್ರನ್ನೊಬ್ಬೊಬ್ಬರು ಗ್ರೀಟ್ ಮಾಡುವಾಗ ಮಾರನಾಥ ಮಾರನಾಥ, ಕರ್ತನು ಬೇಗನೆ ಬರುವನು, ಕರ್ತನು ಬೇಗನೆ ಬರುವನೆಂಬುದಾಗಿ ಅವರೊಬ್ಬೊಬ್ಬರನ್ನು ಸಂಧಿಸುವಾಗ ಅವರು ಗ್ರೀಟ್ ಮಾಡ್ತಿದ್ರು. ನಾವೀಗ ಹೇಳ್ತೀವಿ ಪ್ರೈಸ್ ಲಾರ್ಡ್. ಆದ್ರೆ ಇವತ್ತು ನಮ್ಮ ದೃಷ್ಟಿಯನ್ನು ನಾವು ಸತ್ಯವೇದದಲ್ಲಿ ನಾವು ನೋಡಿದಾದ್ರೆ, ಸತ್ಯವೇದದ ಕಡೆಗೆ ನಾವು ನೋಡಿದಾದ್ರೆ, ನಮಗೆ ಆತನು ಕಳ್ಳರಂತೆ ಬರುವ ಆತನಲ್ಲ, ಆತನು ನಮ್ಮ ಮಗಲಿಂಗನಾಗಿದ್ದಾನೆ. ಆತನು ನಮಗೆ ಎಲ್ಲ ಸೂಚನೆಗಳು ಮೊದಲು ತಿಳಿಸಿದ್ದಾನೆ, ಕ್ಲೂ ಕೊಟ್ಟಿದ್ದಾನೆ. ಆತನ ಎರಡನೇ ಬರುಣ, ಸೀಕ್ರೆಟ್ ಕಮಿಂಗ್, ರಹಸ್ಯ ಬರುಣದಲ್ಲಿ ಭೂಲೋಕದಲ್ಲಿ ಯಾವ ಸಂಗತಿಗಳು ಸಂಭವಿಸುವುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ಯಾವುದು ಟೆಕ್ನಾಲಜಿ ಆಗಾದ್ರೆ 1930ರಿಂದ 1940 ಇಸ್ವಿವರೆಗೆ ಸೈನ್ಸ್ ವಿಜ್ಞಾನಿಗಳು ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಿದ್ಧರಿಲ್ಲ. ಸತ್ಯವೇದ ಹೇಳ್ತದೆ ಸೂರ್ಯನು ಕತ್ತಲಾಗ್ತಾನೆ. ಸೂರ್ಯನು ಕತ್ತಲಾಗ್ತಾನೆ. ಆದ್ರೆ ಸೈನ್ಸ್ ವಿಜ್ಞಾನಿಗಳು ಅದನ್ನ ಎಕ್ಸೆಪ್ಟ್ ಮಾಡಲಿಲ್ಲ. ಬೈಬಲ್ ಹೇಳ್ತದೆ ಸೂರ್ಯನ ಕತ್ತಲಾಗ್ತಾನೆ. ಸೈನ್ಸ್ ಎಕ್ಸೆಪ್ಟ್ ಮಾಡಲಿಲ್ಲ. 1930ರಿಂದ 40 ಅನೇಕ ಶೋಧನೆಗಳು ಡಿಸ್ಕವರ್ ಮಾಡಿದ್ರು. ಆದರೆ 47ನೇ ಇಸ್ವಿಯಲ್ಲಿ ವಿಜ್ಞಾನಿಗಳು ಶಕ್ತಿಯುತವಾದ ಒಂದು ಟೆಲಿಗ್ರಾಫ್ ಅನ್ನು ಅವರು ಕಂಡಿದ್ರು, ಒಂದು ಕ್ಯಾಮೆರಾವನ್ನು ಕಂಡಿದ್ರು. ಅದರ ಮೂಲಕ ಬಾಹ್ಯಾಕಾಶದ ನೋಡುತ್ತೇವೆ ಸೂರ್ಯನ ಛಾಯಾಚಿತ್ರಗಳನ್ನು ತೆಗೆದಾಗ ಸೋಲಾರ್ ಸುನಾಮಿ ಅಲ್ಲಿ ಅವರಿಗೆ ಕಂಡು ಬಂತು ಸೂರ್ಯನಲ್ಲಿ. ಆದ್ರಿಂದ ಅವರು ಏನ್ ಮಾಡಿ ಡಿಕ್ಲೇರ್ ಮಾಡಿದ್ರು, ಎಸ್, ಸೂರ್ಯನ ಒಂದು ಭಾಗ ಕಪ್ಪಾಗ್ತಾ ಇದೆ, ಸೂರ್ಯನ ಒಂದು ಭಾಗದಲ್ಲಿ ಕತ್ತಲೆ ಕವಿದಿದೆ ಎಂಬುದಾಗಿ ಅದನ್ನು ಪ್ರೂವ್ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಮುದ್ರೆ ಹೊಳೆಯುವಾಗ ಏನಾಗ್ತದಂತೆ ಸತ್ಯ. ನಾವು ಕೆಲವು ವಚನ ಓದಿಕೊಂಡು ಮತ್ತೆ ನಾನು ಟೆಕ್ನಾಲಜಿ ನಾನು ಮಾತಾಡ್ತೇನೆ. ಆಮೋಸ ಪ್ರವಾದನ ಗ್ರಂಥ, ಬುಕ್ ಆಮೋಸ್ ಚಾಪ್ಟರ್ 5:18. ಯೆಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನ ದಿನವು ನಿಮಗೇಕೆ? ಅದು ಬೆಳಕಲ್ಲ, ಕತ್ತಲೆಯಾಗಿದೆ. ಸೂರ್ಯನನ್ನು ಒಡೆಯುವಾಗ, ಒಂದು ಮುದ್ರೆ ಹೊಡೆಯುವಾಗ, ಸೂರ್ಯನನ್ನು ಒಡೆಯುವಾಗ ಅಷ್ಟು ಅದ್ಭುತ ಶಕ್ತಿಗಳಂತ ಸೂರ್ಯನು, ಪ್ರಕಾಶಮಾನವಾಗಿ ಹೊಳೆಯುವಂತ ಸೂರ್ಯನು, ದೇವರ ವಾಕ್ಯ ಇರ್ತದೆ ಆಮೋಸ ಪ್ರವಾದನ ಗ್ರಂಥದಲ್ಲಿ, ಸೂರ್ಯನು ಏನಾಗ್ತಾನೆ ಅಂದ್ರೆ ಕತ್ತಲಾಗ್ತಾನೆ, ಬೆಳಕು ಕೊಡದೆ ಕತ್ತಲೆ. ಈಗ ಸೈನ್ಸ್ ಒಪ್ಪಿಕೊಳ್ತದೆ. ಸೋಲಾಸ್ತ್ರ ಮೂಲಕ ಅವರು ಕಂಡಿಡ್ತಿದ್ದಾರೆ ಸೂರ್ಯನ ಒಂದು ಭಾಗ ಏನಾಗ್ತದೆ ಅಂತ ಹೇಳಿದ್ರೆ ಕತ್ತಲೆ ಆಗ್ತದೆ ಎಂಬುದಾಗಿ. ಇನ್ನು ಹೋಗ್ಬೇಡ, ಲಾಸ್ಟ್ ಪಾರ್ಟ್ ಅದು ಬೆಳಕಲ್ಲ. ಆಮೋಸ 5:18. ಓದಿ. ಯೆಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಗತಿ ಏನು ಹೇಳಲಿ? ಆ ದಿನವು ಹೇಗಂತ ದೇವರ ವಾಕ್ಯ ಇದೆ, ಇಟ್ ವಿಲ್ ಬಿ ಡಾರ್ಕ್ನೆಸ್ ಅಂಡ್ ನಾಟ್ ಲೈಟ್. ಇಟ್ ವಿಲ್ ಬಿ ಡಾರ್ಕ್ನೆಸ್. ಬುಕ್ ಆಫ್ ಚೆಫನ್ಯ ನೋಡಿ 1:14. ಚೆಫನ್ಯ ಬುಕ್ ನೋಡಿ 1:14 ನೋಡಿ. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ. ಯೆಹೋವನ ದಿನವೇ ಬಂದಿತು. ಇಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ, ಎಷ್ಟೇ ದೊಡ್ಡ ಶೂರನು
ಎಷ್ಟೇ ದೊಡ್ಡ ಮಿಲಿಯನರ್ ನಾವು ನೋಡ್ತೇವೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ದೇವರ ವಾಕ್ಯ ಹೇಳ್ತದೆ ಆ ದಿನ ಅವನಿಗೆ ಕತ್ತಲೆ ದಿನ, ಆ ದಿನ ಅವನಿಗೆ ಗೋಳಾಟದ ದಿನ, ಆ ದಿನ ಅವನು ಪರಿತಪಿಸುವಂತ ದಿನವಾಗಿದೆ. ಯೆಹೋವನ ಪತ್ಮೋಸ್ ದ್ವೀಪದಲ್ಲಿ ದರ್ಶನ ನೋಡ್ತಿದ್ರೆ, ಯೋವೇಲ ಪ್ರವಾದನ ಗ್ರಂಥದಲ್ಲಿ ಯೆಹೋವನ ದಿನವು ಭಯಂಕರವಾಗಿದೆ. ಭೂಲೋಕದಲ್ಲಿ ಏನು ಸಂಭವಿಸ್ಲಿಕ್ಕಿದೆ, ಮನುಷ್ಯನು ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾನೆ, ಮನುಷ್ಯನು ಎಲ್ಲಿಗೆಲ್ಲ ಹೋಗ್ತಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ದೇವರು ಸತ್ಯ ವೇದದಲ್ಲಿ ಅವರಿಗೆ ಆನ್ಸರ್ ಮಾಡ್ತಿದ್ದಾನೆ. ಕಂಪ್ಯೂಟರ್ ಸೈನ್ಸ್, ಸ್ಪೇಸ್ ಸೈನ್ಸ್, ಟೆಕ್ನಾಲಜಿ ನೋಡಿ. ದೇವರ ವಾಕ್ಯದಲ್ಲಿ ನೋಡ್ತಾರೆ, ರೆವಲ್ಯೂಷನ್ ಚಾಪ್ಟರ್ 6:12 ನೋಡ್ಕೊಳ್ಳಿ. ರೆವಲ್ಯೂಷನ್ ಚಾಪ್ಟರ್ 6:12. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ದೇವರ ವಾಕ್ಯ ಸೂರ್ಯನ ಏನಾಗ್ತಾನಂತೆ? ಕಪ್ಪಾದನು. ಈಗ ಸೈನ್ಸ್, ಯಾಕೆ ನಾವು ಕ್ರಿಸ್ತನ ಬರೋದ ಬಗ್ಗೆ ನಾವು ತಿಳಿದುಕೊಳ್ಬೇಕು? ನಾವು ಚರ್ಚ್, ನಾವು ಬ್ರೈಡ್, ವಿಶ್ವಾಸಿಗಳು ಯಾಕೆ ತಿಳಿದುಕೊಳ್ಬೇಕು? ಯಾಕೆ ನಮ್ಮ ಕರ್ತನು ಬರ್ತಾನೆ. ಆಮೇಲೆ ನಮ್ಮ ಕರ್ತನು ಬರ್ತಾನೆ. ದೇವರ ವಾಕ್ಯ ಹೇಳ್ತದೆ ಆ ದಿನ ನಮಗೆ ಏನಂತ ಹೇಳಿದ್ರೆ ಆನಂದದ ದಿನ, ಸಂಭ್ರಮದ ದಿನವಾಗಿದೆ. ಆ ದಿನ ನಮಗೆ ಯಾವ ದಿನ? ಸಂತೋಷದ ದಿನವಾಗಿದೆ ಎಂಬುದಾಗಿ ಇವತ್ತು ನೀವು ವಚನಗಳು ನೋಡುವಾಗ ಸೈನ್ಸ್ ಯಾಕೆ ನಮ್ಗೆ ಬೇಕು? ವೈಜ್ಞಾನಿಕವಾಗಿ ಹೇಗೆ ಫುಲ್ಫಿಲ್ ಆಯಿತು? ಇದು ಪ್ರವಾದನೆ, ಯೋಹಾನನ ಪ್ರವಾದನೆ ನಾವು ನೋಡ್ತಿದ್ದೇವೆ. ರೆವಲ್ಯೂಷನ್ ಚಾಪ್ಟರ್ ಅಲ್ಲಿ ಯೋಹಾನನು ಪತ್ಮಸ್ತುಗಳನ್ನು ನೋಡ್ತಿದ್ದಾನೆ. ಎಂಡ್ ಟೈಮ್, ನಮ್ಮ ಕರ್ತನು ಬರುವಂತ ದಿನ ಹೇಗೆ ಬರ್ತದೆ, ಹೇಗಿರ್ತದೆ, ಅದರ ಸೂಚನೆಗಳು ಏನು, ಭೂಲೋಕದಲ್ಲಿ ಏನೆಲ್ಲ ಸಂಭವಿಸುವುದಾಗಿ ನಾವಿಲ್ಲಿ ನೋಡ್ತಿದ್ದೇವೆ. ಮೇಲೆ ಅಂತರಿಕ್ಷ ಸ್ಪೇಸ್ ನಲ್ಲಿ, ಅದಕ್ಕೆ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ, ಸ್ಪೇಸ್ ನಲ್ಲಿ ಏನೆಲ್ಲ ಆಗ್ಲಿಕ್ಕಿದೆ. ನಮ್ಮ ದೇಶ ದೊಡ್ಡ ಸಾಧನೆ ಮಾಡಿತು. ಇದು ಪ್ರಪಂಚ ಎಲ್ಲ ಸ್ಪೇಸ್ಗೂ ಕೂಡ ಅನೇಕ ಸಾಧನೆಗಳನ್ನು ಮಾಡ್ತಾರೆ. ಆದ್ರೆ ಎಂಡ್ ಡೇಸ್ ನಲ್ಲಿ ಇವರ ಸಾಧನೆಗೆ ಪ್ರತಿಫಲ ಏನಾಗ್ತದೆ? ಶೂನ್ಯ ರಿಸಲ್ಟ್. ಯಾಕೆ ಇವತ್ತು ನಮಗೆ ಹಾಗಾದ್ರೆ ಈ ಸಂದೇಶ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 1 ಥೆಸಲೋನಿಕ ಚಾಪ್ಟರ್ 4:16 ಓದ್ಕೊಳ್ಳಿ. 1 ಥೆಸಲೋನಿಕ 16-18 ವಚನ. 1 ಥೆಸಲೋನಿಕ 4:16-18. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಲ್ಲಿ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ದೇವರ ವಾಕ್ಯ ಹೇಳ್ತದೆ, ಒಬ್ಬರನ್ನೊಬ್ಬರು therefore comfort one another with these words. ಯಾಕೆ ಇಂಪಾರ್ಟೆಂಟ್ ಇದು ಸಂದೇಶ? ದೇವರ ವಾಕ್ಯ ಹೇಳ್ತದೆ ನಾವು ಸದಾಕಾಲ ಕರ್ತನ ಸಂಗಡ ಇರ್ತೇವೆ. ಆಮೇಲೆ ಹೇಳ್ಬೋದ, ವಿಶ್ವಾಸಿಗಳು ಕರ್ತನು ಬರ್ತಾನೆ. ಯಾಕಂದ್ರೆ ಸದಾಕಾಲ ಫಾರ್ ಎವರ್ ನಾವು ಆತನ ಒಂದು ಇರ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗ ಇಲ್ಲಿಗೆ ನಡೀತದೆ ರಪ್ಚರ್ ಆದ ನಂತರ ಟ್ರಿಬ್ಯುಲೇಷನ್, ಗ್ರೇಟ್ ಟ್ರಿಬ್ಯುಲೇಷನ್ ಟೈಮ್ ಪೀರಿಯಡ್, ಮಹಾ ಸಂಕಟ ಕಾಲ ಸತ್ಯದ ಮಾತಾಡಿದೆ. ಈಗಲೇ ದೇವರ ವಾಕ್ಯದಲ್ಲಿದೆ ಕಠಿಣ ದಿವಸಗಳು ಬರ್ತದೆ ಎಂಬುದಾಗಿ. ಆ ದಿವಸ ಭಯಂಕರವಾದ ದಿವಸಗಳು, ಮನುಷ್ಯನನ್ನು ಫೇಸ್ ಮಾಡ್ಲಿಕ್ಕೆ ಆಗದಂತ ಕಠಿಣ, ನಾವು ಆಲೋಚನೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ, ಯೋಚಿಸ್ಲಿಕ್ಕೆ ಕೂಡ ಆಗುದಿಲ್ಲ, ನಾವು ಗ್ರಹಿಸ್ಲಿಕ್ಕೆ ಕೂಡ ಆಗುದಿಲ್ಲ ಆ ದಿವಸ ಹೇಗೆ ಇರ್ಬೋದು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಇವತ್ತು ವಿಶ್ವಾಸಿಗಳೇ ದೇವರ ವಾಕ್ಯ ಹೇಳ್ತದೆ ನಾವು ಅಲರ್ಟ್ ಆಗುವಂತ ಸಮಯ, ಎಚ್ಚರವಾಗಿರುವಂತ, ನಿದ್ರೆಯಿಂದ ಎಚ್ಚರವಾಗತಕ್ಕಂತ ಸಮಯ. ಒಬ್ಬೊಬ್ಬರನ್ನ ಎಬ್ಬಿಸಿಕೊಂಡು ರೆಡಿ ಸಿದ್ಧರಾಗೋಣ, ನಮ್ಮ ಕರ್ತನು ಬರ್ತಾನೆ. ಆಮೇಲೆ ನಮ್ಮಲ್ಲಿರುವಂತ ವೈಮನಸ್ಸು, ಪೈಪೋಟಿ, ಆ ಕಾಂಪಿಟೆಂಟ್ ಸ್ಪಿರಿಟ್, ಈ ಸ್ಪಿರಿಟ್ ಎಲ್ಲ ಬಿಟ್ಟುಕೊಂಡು ಇವಾಗ ಸಭೆ ಏನಾಗ್ಬೇಕಂದ್ರೆ ಅವೆಕ್ ಎದ್ದೇಳಬೇಕು. ಸಭೆ ಕ್ರಿಸ್ತನ ಬರದ ಬಗ್ಗೆ ಒಬ್ಬೊಬ್ಬರನ್ನ ಎಚ್ಚರಿಸೋಣ. ಎರ್ಲಿ ಚರ್ಚ್ ಹೇಳ್ತೇವೆ ಮಾರನಾಥ ಎಂಬುದಾಗಿ. ಓಕೆ, ನನ್ನ ಸಂದೇಶಕ್ಕೆ ನಾನು ಬರ್ತೇನೆ. ಸಂದೇಶ ಡ್ಯಾನಿಯಲ್ ಚಾಪ್ಟರ್ 12:4, ನಾಲೆಜ್ ಶಲ್ ಏನಾಗ್ತದೆ ಅಂದ್ರೆ ನಾಲೆಜ್ ಶಲ್ ಇನ್ಕ್ರೀಸ್ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಯಾಕೆ? ತಿಳುವಳಿಕೆ ಹೆಚ್ಚಾಗ್ತದೆ.
ಮೇಕ್ ಯು ಏನಾಗ್ತದೆ, ನಾಲೆಡ್ಜ್ ಶಾಲ್ ಇನ್ಕ್ರೀಸ್. ಗ್ರೇಟ್ ಸೈನ್ ಇದು, ಮತ್ತೆ ಇಂಪಾರ್ಟೆಂಟ್ ಸೈನ್. ನಾವು ಬೇರೆ ಸೈನ್ ಎಲ್ಲ ನಮ್ಮದು ಗಾಸ್ಪಲ್ ಪ್ರೀಚ್ ಆಗ್ತದೆ, ಇಸ್ರೇಲರು ಯಹೂದರು ಒಂದಾಗ್ತಾರೆ, ಇಸ್ರೇಲರಿಗೆ ಆಗುವಂತ ವಾರು, ಇದನ್ನೆಲ್ಲ ನಾವು ಕೇಳಿದ್ದೇವೆ, ರೈಟ್? ಇದೆಲ್ಲ ಸೂಚನೆಗಳು ಇಂಪಾರ್ಟೆಂಟ್. ಆದ್ರೆ ಇವತ್ತು ಪ್ರೆಸೆಂಟ್ ನಾವು ನೋಡ್ತಿದ್ದೇವೆ ಈ ನಾಲೆಡ್ಜ್ ಬಗ್ಗೆ ತಿಳುವಳಿಕೆ ಹೆಚ್ಚಾಗ್ತದೆ. ಯಾಕೆ ತಿಳುವಳಿಕೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ, ಆಂಟಿ ಕ್ರೈಸ್ಟ್ ಆತನು ಬರ್ತಾನೆ, ಆಂಟಿ ಕ್ರೈಸ್ಟ್ ಆತನು ಬರ್ತಾನೆ. ಈ ಆಂಟಿ ಕ್ರೈಸ್ಟ್ ಬರುವಾಗ ಅಂತರ್ಜಾಲ, ಇಂಟರ್ನೆಟ್, ಅಲ್ಟ್ರಾ ಸ್ಪೀಡ್ ಇಂಟರ್ನೆಟ್ ಏನಾಗ್ತದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಸೈನ್ಸ್. ಇವಾಗ ಇಂಟರ್ನೆಟ್ ಹೇಗಿದೆ ಎಲ್ಲ ಕಡೆ, ಎಲ್ಲ ಕಂಪನಿ ಸಿಮ್ಮು ಲಿಫ್ಟ್ಗೆ ಹೋದ್ರೆ ಸಿಗುವುದಿಲ್ಲ, ನೆಟ್ವರ್ಕ್ ಕಟ್ ಆಗ್ತದೆ. ಟ್ರೈನ್ ಅಲ್ಲಿ ಹೋಗುವಾಗ ನಾವು ಹೇಳ್ತೇವಲ್ಲ, ನಾ ಟ್ರೈನ್ ಅಲ್ಲಿ ಇದೆ, ನೆಟ್ವರ್ಕ್ ಸಿಗುವುದಿಲ್ಲ, ನೆಟ್ವರ್ಕ್ ಕಟ್ ಆಗಿದೆ. ಕ್ರಿಸ್ತ ವಿರೋಧಿ ಬರುವಾಗ ಇದು ಆಗ್ಲಿಕ್ಕಿಲ್ಲ. ಅವನು ರೂಲ್ ಮಾಡ್ಬೇಕಾದ್ರೆ ಪ್ರಾಮುಖ್ಯವಾದ ಸಂಗತಿ ಯಾವುದಂದ್ರೆ ಟೆಕ್ನಾಲಜಿ ಅವನಿಗೆ ಬೇಕೇ ಬೇಕು. ವಿದೌಟ್ ಟೆಕ್ನಾಲಜಿ ಅವನು ಗವರ್ಮೆಂಟ್ ನಡೆಸ್ಲಿಕ್ಕೆ ಆಗುದಿಲ್ಲ, ಅವನು ರೂಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇಂಟರ್ನೆಟ್ ಕಟ್ ಆಗುದು, ಇಂಟರ್ನೆಟ್ ಹೋಗುದು, ಕರೆಂಟ್ ಹೋಗುದು ಬರುದು, ಇದೆಲ್ಲ ಆಗುದಿಲ್ಲ. ಆ ಸರ್ಕಾರ ಕ್ರಿಸ್ತ ವಿರೋಧಿಯ ಆಂಟಿ ಕ್ರೈಸ್ಟ್ ನಾವು ನೋಡ್ತಿದ್ದೇವೆ. ಸರ್ಕಾರ ಬರುವಾಗ ಅಂತರ್ಜಾಲ ಭಯಂಕರವಾಗಿ ಏನಾಗ್ತದೆ, ಸ್ಪೀಡ್ ಇರ್ತದೆ, ಅಲ್ಟ್ರಾ ಸ್ಪೀಡ್. ಅದಕ್ಕೋಸ್ಕರ ನಾವು ನೋಡ್ತೇವೆ, ನಿಮಗೆಲ್ಲರಿಗೂ ಗೊತ್ತಿದ್ದಲ್ವ ಅವನ ಹೆಸರು ಇವನ್ ಮಾಸ್ಕ್ ಅಲ್ವಾ? ಇವನ್ ಮಾಸ್ಕ್ ಫೇಸ್ ಎಕ್ಸ್ ಕಂಪನಿಯ ದೊಡ್ಡ ಮಾಲೀಕ, ದೊಡ್ಡ ವ್ಯಕ್ತಿ. ಫೇಸ್ಬುಕ್, ಟ್ವಿಟರ್ ಇದೆಲ್ಲ ಬಾಹ್ಯಾಕಾಶಗಳ ಸಂಶೋಧನೆಯಲ್ಲಿ ಒಬ್ಬ ಪಾತಾಗಿರುವಂತ ವ್ಯಕ್ತಿ. ಅವನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಆಲೋಚನೆ ಅಂದ್ರೆ ಇದು ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಅವನ ಮೂಲಕ ಕಾರ್ಯ ಮಾಡ್ತದೆ ಇರ್ಬಹುದು. ಯಾಕಂದ್ರೆ ಆಂಟಿ ಕ್ರೈಸ್ಟ್ ಬರೋದಕ್ಕಾಗಿ ಇವನು ಏನ್ ಮಾಡ್ತಿದ್ದಾನೆ ಅಂದ್ರೆ ಎಲ್ಲ ವ್ಯವಸ್ಥೆಗಳನ್ನು ಮಾತಾಡ್ತಿದ್ದಾನೆ. ನೀವು ನೋಡ್ಬೋದು ಅವನ ಬಗ್ಗೆ, ಪ್ರಸಿದ್ಧ ವ್ಯಕ್ತಿ ಇವನ್ ಮಾಸ್ಕ್. ಈ ವ್ಯಕ್ತಿಯನ್ನು ನೋಡುವಾಗ ಅವನ ಉದ್ದೇಶ ಗೊತ್ತಾ? ಅವನ ಉದ್ದೇಶ ಇಡೀ 12,000 ಉಪಗ್ರಹಗಳು, ಸ್ಯಾಟಲೈಟ್ ಭೂಮಿಯ ಸುತ್ತಲೇನಾಗ್ಬೇಕಂತ ಹೇಳಿದ್ರೆ ತಿರುಗಬೇಕು. ಮತ್ತೆ ಇಡೀ ಭೂಲೋಕದ ಜನರಿಗೆ ಉಚಿತವಾಗಿ ಏನ್ ಸಿಗ್ಬೇಕಂದ್ರೆ ಇಂಟರ್ನೆಟ್ ಸೌಲಭ್ಯ ಸಿಗ್ಬೇಕು. ಉಚಿತವಾಗಿ ಇಂಟರ್ನೆಟ್ ಸೌಲಭ್ಯ ಸಿಗ್ಬೇಕು. ಮತ್ತು ಏನಾಗ್ಬೇಕಂದ್ರೆ ಇಂಟರ್ನೆಟ್ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗ್ಬಹುದು. ವರ್ಲ್ಡ್ ವೈಡ್ ವೆಬ್ ಎಲ್ಲ ಭೂಲೋಕವನ್ನೇ ಒಂದೇ ಇದಕ್ಕೆ ತರಲಿಕ್ಕೆ ಅವನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಪ್ಲಾನ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಅವನು ಪ್ರಯತ್ನ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಟೆಕ್ನಾಲಜಿಗಳ ಹಿಂದೆ ಬಿದ್ದು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆಂಟಿ ಕ್ರೈಸ್ಟ್ ಬರುವುದಕ್ಕಾಗಿ ಅವನು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದಾನೆ. ಉದ್ದೇಶ ಅಂದ್ರೆ ಒಬ್ಬ ವ್ಯಕ್ತಿ ಇಡೀ ವರ್ಲ್ಡ್ ಅನ್ನು ರೂಲ್ ಮಾಡಬೇಕು. ಒಬ್ಬನೇ ವ್ಯಕ್ತಿ ಇಡೀ ವರ್ಲ್ಡ್ ಅನ್ನು ರೂಲ್ ಮಾಡಬೇಕು. ಒಬ್ಬನೇ ವ್ಯಕ್ತಿ ಈ ಒಂದು ಟೆಕ್ನಾಲಜಿ ಮೂಲಕ ಇಡೀ ಜನರನ್ನು ತನ್ನ ಕಣ್ಣಿನಿಂದ ನೋಡ್ಬೇಕು. ಅವನ ಕಣ್ಗಾವಲು ನೋಡ್ತಾನೆ, ಇಡೀ ಪ್ರಪಂಚದ ಜನರ ಮೇಲೆ ಇರ್ತದೆ. ಅವನ ಕಣ್ಣಲ್ಲಿರ್ತದೆ, ಇಡೀ ಪ್ರಪಂಚದ ಜನರ ಮೇಲೆ ಅವನ ಕಣ್ಗಾವಲಿರ್ತದೆ. ಯಾರು ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಆಗುದಿಲ್ಲ. ವರ್ಲ್ಡ್ ವೈಡ್ ವೆಬ್ ಆ ಒಂದು ಅಂತರ್ಜಾಲದ ಮೂಲಕ ನೋಡ್ತೇವೆ. ಇಡೀ ಆ ಒಂದು ಏನು ಕಂಪ್ಯೂಟರ್ ಸೈನ್ಸ್ ಅಷ್ಟು ಪ್ರೋಗ್ರೆಸ್ ಆಗಿ ನಾವು ನೋಡ್ತಿದ್ದೇವೆ. ಅಂತ ಟೆಕ್ನಾಲಜಿ ಬರುವಂತ ಸಮಯದಲ್ಲಿ ಆಂಟಿ ಕ್ರೈಸ್ಟ್ ರೂಲ್ ಮಾಡ್ತಾನೆ. ಆ ಟೆಕ್ನಾಲಜಿ ಯಾವ್ದಂತ ಹೇಳಿದ್ರೆ ಈಗ ನಮಗೆಲ್ಲ ಗೊತ್ತಿದೆ, ರೋಬೋಟ್ ಅಲ್ವಾ? ರೋಬೋಟ್ ಟೆಕ್ನಾಲಜಿ ಬಂದಿದೆ. ಇದನ್ನು ಸತ್ಯವೇದ ಪ್ರವಾದನೆ ಮಾಡಿದೆ, ರೋಬೋಟ್ ಟೆಕ್ನಾಲಜಿ. ಇದರ ಬಗ್ಗೆ ಸತ್ಯವೇದ ಮೊದಲೇ ಮಾತಾಡಿದೆ, ರೋಬೋಟ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದೆ. ಈಗ ಯಾವ ಕಾಲದಲ್ಲಿ ನಾವಿದ್ದೇವೆ? ರೋಬೋಟ್ ಕಾಲದಲ್ಲಿ. ಹಾಗಾದ್ರೆ ಆ ಟೆಕ್ನಾಲಜಿ ಏನು? ಸೈನ್ಸ್ ಬಗ್ಗೆ ವೈಜ್ಞಾನಿಕವಾಗಿ ನಾವು ಮತ್ತು ಈ ರೋಬೋಟ್ ಟೆಕ್ನಾಲಜಿ ಬಗ್ಗೆ ಸತ್ಯವೇದದ ಪ್ರವಾದನೆ ಏನು ಮತ್ತು ವೈಜ್ಞಾನಿಕವಾಗಿ ಅದು ಹೇಗೆ ನೆರವೇರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಪ್ರಾಮುಖ್ಯ. ಹಲವು ವರ್ಷಗಳ ಹಿಂದೆ ಕ್ರೈಸ್ತ ವಿಜ್ಞಾನಿಗಳು ಲೋಕದಲ್ಲಿರುವಂತಹ ವಿಜ್ಞಾನಿಗಳ ಒಂದು ಏನಾಯ್ತು ಅಂದ್ರೆ ಕಾನ್ಫರೆನ್ಸ್ ಮಾಡಿದ್ರು. ಸತ್ಯವೇದದ
ವಿಜ್ಞಾನಿಗಳು ಯೇಸು ಕ್ರಿಸ್ತನನ್ನು ನಂಬಿದಂತ, ಬೈಬಲ್ ಅನ್ನು ನಂಬಿದಂತ ಸೈಂಟಿಸ್ಟ್ ಗ್ರೂಪ್ಗಳು ಲೋಕದಲ್ಲಿ ಇರುವಂತ ಸೈಂಟಿಸ್ಟ್ ನವರೊಟ್ಟಿಗೆ ಒಂದು ಏನ್ ಮಾಡಿದೆ ಅಂತ ಹೇಳಿದ್ರೆ ಸಂವಾದ ಮಾಡಿದ್ರು. ಆ ಸಂವಾದ ಏನಂತ ಹೇಳಿದ್ರೆ ಅವರು ಹೇಳಿದ್ರು, ಕ್ರಿಸ್ತನು ಬರ್ತಾನೆ, ಕ್ರೈಸ್ತನು ಬರ್ತಾನೆ, ಯೇಸು ಬರ್ತಾನೆ. ಬರುವಾಗ ವಿಗ್ರಹಗಳು ಮಾತಾಡ್ತದೆ, ವಿಗ್ರಹಗಳು ನಡೀತದೆ, ವಿಗ್ರಹಗಳು ಚಲಿಸ್ತದೆ, ವಿಗ್ರಹಗಳು ಟ್ರಾವೆಲ್ ಮಾಡ್ತದೆ. ಇದು ಇಂಪಾಸಿಬಲ್ ಎಂಬುದಾಗಿ ಅವರು ಹೇಳಿದ್ರು. ಇದು ಸಾಧ್ಯ, ಹೇಗೆ ಸಾಧ್ಯ? ವಿಗ್ರಹ ಹೇಗೆ ಮಾತಾಡ್ತದೆ, ವಿಗ್ರಹ ಹೇಗೆ ನಡೀತದೆ, ವಿಗ್ರಹ ಹೇಗೆ ಊಟ ಮಾಡ್ತದೆ, ವಿಗ್ರಹ ಹೇಗೆ ಸ್ಟ್ಯಾಚ್ಯೂ ಟ್ರಾವೆಲ್ ಮಾಡ್ತದೆ? ಆದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಈ ಸಮಯದಲ್ಲಿ ಈ ಒಂದು ಪ್ರವಾದನೆ ನೆರವೇರೋದು ನಾವು ನೋಡ್ತಿದ್ದೇವೆ. ರೋಬೋಟ್ ಸಮಯದಲ್ಲಿ ನಾವು, ಇದು ಟೆಕ್ನಾಲಜಿ, ವೆರಿ ಡೇಂಜರ್ ಟೆಕ್ನಾಲಜಿ. ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ, ಅನೇಕ ನೀವು ಇರ್ಬೋದು, IT ಫೀಲ್ಡ್ ನಲ್ಲಿ ಇರ್ಬೋದು. ಆದ್ರೆ ಇದರ ರಹಸ್ಯ ಏನು, ಇದರ ಮರ್ಮ ಏನು, ಈ ಟೆಕ್ನಾಲಜಿಯ ಸೀಕ್ರೆಟ್ ಏನು, ಯಾಕೆ ಇದು ನಾಲೆಜ್ ಇನ್ಕ್ರೀಸ್ ಆಗ್ತದೆ, ಇದರ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗುದು. ಹಾಗಾದ್ರೆ ಸತ್ಯವೇದ ಇದು ರೋಬೋಟ್ ಬಗ್ಗೆ ಏನಾಗ್ತದೆ, ಈ ಟೆಕ್ನಾಲಜಿ ಬಗ್ಗೆ ಏನಾಗ್ತದೆ? ರೋಬೋಟ್ ಮೂಲಕವೇ ನಾವು ನೋಡ್ತಿದ್ದೇವೆ ಆಂಟಿ ಕ್ರೈಸ್ಟ್ ಈ ಭೂಲೋಕವನ್ನು ರೂಲ್ ಮಾಡ್ತಾನೆ. ರೋಬೋಟ್ ಮೂಲಕವೇ ನಾವು ನೋಡ್ತಿದ್ದೇವೆ ಹ್ಯೂಮನೈಡ್ ರೋಬೋಟ್, ಬಯೋನಿಕ್ ಮ್ಯಾನ್ ರೋಬೋಟ್. ಇದನ್ನು ಈಗ ನೋಡ್ತೇವೆ, ಪ್ರಪಂಚ ಪರಿಚಯಿಸ್ತಿದೆ. ಇವತ್ತು ಅಮೆರಿಕ ದೇಶದಲ್ಲಿ ಮಿಲಿಟರಿಯಲ್ಲಿ ನೋಡ್ತೇವೆ, ಪೊಲೀಸ್ ಇಲಾಖೆಯಲ್ಲಿ ಈ ರೋಬೋಟ್ ಗಳನ್ನು ಯೂಸ್ ಮಾಡ್ತಿದ್ದಾರೆ, ಸೇನೆಯಲ್ಲಿ. ಇವತ್ತು ಪಾಶ್ಚಾತ್ಯ ವಿದೇಶ ದೇಶಗಳಲ್ಲಿ ಆಪರೇಷನ್ ಮಾಡಲಿಕ್ಕೆ ವೈದ್ಯರ ಬದಲಾಗಿರುತ್ತೆ ಆರ್ಟ್ ಆಪರೇಷನ್ಗೆ ಈ ರೋಬೋಟ್ ಗಳನ್ನು ಉಪಯೋಗಿಸುತ್ತಿದ್ದಾರೆ. ಹಾಗಾದ್ರೆ ಈ ರೋಬೋಟ್ ನ ಟೆಕ್ನಾಲಜಿಯ ಕರ್ತವ್ಯನು? ಈ ಆಂಟಿ ಕ್ರೈಸ್ಟ್ ಏನ್ ಮಾಡ್ತಾನೆ, ಈ ರೋಬೋಟ್ ಮೂಲಕ ಏನ್ ಮಾಡ್ತಾನೆ, ವರ್ಲ್ಡ್ ಅನ್ನು ಆತನ ರೂಲ್ ಮಾಡ್ತಾನೆ. ಈ ಟೆಕ್ನಾಲಜಿ ಮೂಲಕನೇ ಆತನ ಏನ್ ಮಾಡ್ತಿದ್ದಾನೆ, ಕಾರ್ಯ ಮಾಡ್ತಾನೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ರೆವಲ್ಯೂಷನ್ ಚಾಪ್ಟರ್ 13 verse 15 ಹೇಳ್ತದೆ. ರೆವಲ್ಯೂಷನ್ ಚಾಪ್ಟರ್ 13 verse 15. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ನೋಡಿ, ದೇವರ ವಾಕ್ಯ ಹೇಳ್ತದೆ, ಇದು ಹ್ಯೂಮನೈಡ್ ರೋಬೋಟ್. ಇದಕ್ಕೆ ಏನಂತ ದೇವರ ವಾಕ್ಯ ಹೇಳ್ತದೆ, ಈಗ ಸೈನ್ಸ್ ನವರು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಈ ವಿಗ್ರಹಕ್ಕೆ ಏನಾಯ್ತಂದ್ರೆ ಸಾಮರ್ಥ್ಯ, ಮಾತಾಡುವಂತ ಸಾಮರ್ಥ್ಯ. ಇದು ಮಾತಾಡ್ತದೆ, ಹಲೋ ಡಿಯರ್, ಅವರ್ ಯು, ಫೋನ್ ಮಾಡ್ತದೆ ನಿಮ್ಗೆ, ಹೌ ಆರ್ ಯು, ವೇರ್ ಆರ್ ಯು, ಐ ಲವ್ ಯು. ವಿಗ್ರಹ ಮಾತಾಡ್ತದೆ, ವಿಗ್ರಹ ಏನ್ ಮಾಡ್ತದೆ, ಕೆಲಸ ಮಾಡ್ತದೆ, ವಿಗ್ರಹ ಟ್ರಾವೆಲ್ ಮಾಡ್ತದೆ, ಚಲಿಸ್ತದೆ. ಇದಕ್ಕೆ ಜೀವ ಕೊಡುವ ಸಾಮರ್ಥ್ಯಗಳು ಉಂಟಂದ್ರೆ ದೇವರ ವಾಕ್ಯ ಹೇಳ್ತದೆ. ಇದು ನಡೀತದೆ, ಇದು ಮಾತಾಡ್ತದೆ, ಇದು ಟ್ರಾವೆಲ್ ಮಾಡ್ತದೆ. ಯಾರು ಈ ಮೃಗಕ್ಕೆ ಅಡ್ಡ ಬೀಳುವುದಿಲ್ಲ, ಯಾರು 666 ನಂಬರ್ ತಗೊಳ್ಳಿಲ್ಲ. ನಾನು 666 ಬಗ್ಗೆ ಇವತ್ತು ಮಾತಾಡುದಿಲ್ಲ. ಯಾರು ಈ 666 ಅನ್ನು ತಗೊಳ್ಳೋದಿಲ್ಲ, ಯಾರು ಈ ವಿಗ್ರಹಕ್ಕೆ ನಮಸ್ಕಾರ ಮಾಡುವುದಿಲ್ಲ, ಯಾರು ಈ ವಿಗ್ರಹವನ್ನು ವರ್ಷಿಪ್ ಮಾಡುವುದಿಲ್ಲ, ಅದಕ್ಕೆ ಸಾಮರ್ಥ್ಯ, ಕಿಲ್ ಮಾಡುವಂತ ಕೂಡ ಸಾಮರ್ಥ್ಯ ಇದೆ. ಅಂದರೆ ಬುಡಕ್ಕಿಂತ ಫಾಸ್ಟ್ ಸುಪಾರಿ ಕೊಡ್ಬೇಕಿಲ್ಲ. ಇದೇ ವಿಗ್ರಹ ಹೋಗಿಕೊಂಡು ಡಿಮ್ ಮಾಡ್ತದೆ, ಇದೇ ವಿಗ್ರಹ ಹೋಗ್ತದೆ. ನೀನ್ ಎಲ್ಲಿದ್ರು ಕೂಡ, ಯಾವ ಕಂಟ್ರಿಲಿ ಇದ್ರೂ ಕೂಡ, ಇದು ರೋಬೋಟ್ ಏನಾಗ್ತದೆ, ಸ್ಪೀಡ್ ಟ್ರಾವೆಲ್ ಮಾಡ್ತದೆ. ಹಾಗೆ ದೇವರ ವಾಕ್ಯ ಹೇಳ್ತದೆ. 16ನೇ ವಚನ ನೋಡ್ಕೊಳ್ಳಿ. ಮಾತಾಡುದು, ತನಗೆ ನಮಸ್ಕರಿಸಿದ ಎಲ್ಲರಿಗೂ ಮರಣ ದಂಡನೆ ಆಗುವುದು. ಅದಕ್ಕೆ ಜೀವ ಕೊಡುವ ಸಾಮರ್ಥ್ಯ ಉಂಟು, ಅದಕ್ಕೆ ಕಿಲ್ ಮಾಡುವಂತ, ಅದಕ್ಕೆ ತಿರುಗಿ ಜೀವ ಬಂತಂತೆ ವಿಗ್ರಹಕ್ಕಲ್ಲ, ಅದಕ್ಕೆ ಜೀವ ಕೊಡುವಂತ ಸಾಮರ್ಥ್ಯ ನಾವು ನೋಡ್ತೇವೆ. ಈ ರೋಬೋಟ್ಗೆ ಕೊಲ್ಲುವಂತ ಸಾಮರ್ಥ್ಯ, ನಡೆಯುವಂತ ಸಾಮರ್ಥ್ಯ, ಟ್ರಾವೆಲ್ ಮಾಡುವಂತ ಎಲ್ಲ ಸಾಮರ್ಥ್ಯ ಇದಕ್ಕಿದೆ. ನೋಡಿ, ಇನ್ನು ಮುಂದೆ ಬರುವಂತ ಟೆಕ್ನಾಲಜಿ ಸಮಯ ಬಂತು. ನಾನು ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ಬೇಕು, ನ್ಯೂಕ್ಲಿಯರ್ ಇದರ ಬಗ್ಗೆ ಮಾತಾಡ್ಬೇಕು. ಕ್ವಿಕ್ ಆಗಿ ನಾನು ಹೇಳ್ತೇನೆ, ಇದು ರೋಬೋಟ್ ಟೆಕ್ನಾಲಜಿ ಎಷ್ಟು ಮುಂದುವರಿತ ಅಂತ ಹೇಳಿದ್ರೆ, ಇದರ ಮೂಲಕವೆಲ್ಲ ಕಾರ್ಯ ಆಗ್ತದೆ. ಇದರ ಮೂಲಕ ಏನಾಗ್ತದೆ, ಕಾರ್ಯ 666 ಬರ್ತದೆ. ಈ ಕೈಗೆ ಹಾಕ್ಬೇಕು, ಬಲ ಕೈಗೆ ಹಾಕ್ಬೇಕು, ಹಣೆಗೆ ಹಾಕ್ಬೇಕು. ಅದರ ಮೂಲಕವೇ ಎಲ್ಲ ಏನಂದ್ರೆ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ಅದಿಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಮೆಡಿಕಲ್ ಕರೆನ್ಸಿ ಇಲ್ಲ. ಒನ್ ವರ್ಲ್ಡ್ ಗವರ್ಮೆಂಟ್ ದೇವರ ವಾಕ್ಯದಲ್ಲಿ ನೋಡ್ತೇವಲ್ವಾ,
ಸತ್ಯವೇದದಲ್ಲಿ ನೋಡ್ತೇವೆ ನಾವು. ದಾನಿಯೇಲನ ಪುಸ್ತಕದಲ್ಲಿ ರೆವಲ್ಯೂಷನ್ ಚಾಪ್ಟರ್ 17 ಮತ್ತು 14ನೇ ವಚನ ಇರ್ತದೆ. 10 ಕೊಂಬುಗಳು, 10 horns. ಆಂಟಿಕ್ರೈಸ್ಟ್ ಬಗ್ಗೆ ಮಾತ್ರ 10 ಕೊಂಬುಗಳ ಬಗ್ಗೆ ಮಾತಾಡ್ತಾರೆ. ಈ 10 ಕೊಂಬುಗಳೇನು? 10 ನೇಷನ್, 10 ಸೂಪರ್ ಪವರ್ ಕಂಟ್ರಿಗಳು. 3ನೇ ಮಹಾಯುದ್ಧ, ಲ್ಯಾಮೆಂಟೇಷನ್ ಚಾಪ್ಟರ್ ಅಲ್ಲಿ 3ನೇ ಮಹಾಯುದ್ಧದ ಬಗ್ಗೆ ಮಾತಾಡ್ತದೆ. ಈ 3ನೇ ಮಹಾ ವಿಶ್ವ ಯುದ್ಧದಲ್ಲಿ ಗೆದ್ದಂತ ಸೂಪರ್ ಪವರ್ ಕಂಟ್ರಿಗಳು 10 ಕಂಟ್ರಿಗಳು ಒಟ್ಟಾಗಿ ನೋಡ್ತೇವೆ ನಾವು. ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ ಅವರು. ಕ್ಲಬ್ ಆಫ್ ರೋಮ್ ಎಂಬುದಾಗಿ. ಏನದ ಹೆಸರು? ಕ್ಲಬ್ ಆಫ್ ರೋಮ್ ಎಂಬುದಾಗಿ ಒಂದು ಸಾಮ್ರಾಜ್ಯ ಕಟ್ತಾರೆ. ಇದು ಸೂಪರ್ ಪವರ್ ಕಂಟ್ರಿ. 10 ಕಂಟ್ರಿಗಳು, 10 ಕಂಟ್ರಿಗಳ 10 ದೇಶದ ನಾಯಕರು ಒಟ್ಟಿಗೆ ಸೇರ್ತಾರೆ ಮತ್ತು ಒಬ್ಬನಿಗೆ ಫುಲ್ ಅಧಿಕಾರವನ್ನು ಕೊಡ್ತಾರೆ. ಆತನ ಆಂಟಿಕ್ರೈಸ್ಟ್, ಒನ್ ವರ್ಲ್ಡ್ ಗವರ್ಮೆಂಟ್. ಅವನು ಏನು ಪರಿಚಯ ಮಾಡ್ತಾನೆ ಇಡೀ ಲೋಕಕ್ಕೆ? ಯಾವ ಟೆಕ್ನಾಲಜಿ? ಇದು ರೋಬೋಟ್ ಟೆಕ್ನಾಲಜಿ. ಈ ಆಂಟಿಕ್ರೈಸ್ಟ್ ಅವನು ಪರಿಚಯ ಮಾಡಿದ ಇಡೀ ಪ್ರಪಂಚಕ್ಕೆ ಅಭಿವೃದ್ಧಿ ಎಲ್ಲರಿಗೂ ಆಗ್ತದೆ. ಟೆಕ್ನಾಲಜಿ ಅಭಿವೃದ್ಧಿ, ಇಂಪ್ರೂವ್ಮೆಂಟ್. ಅವರು ಬಂದ್ರೆ ಇಂಪ್ರೂವ್ಮೆಂಟ್ ಮಾಡಿದ್ರು, ಇವರು ಬಂದ್ರೆ ಇಂಪ್ರೂವ್ಮೆಂಟ್ ಮಾಡಿದ್ರು, ಎಲ್ಲ ಸೂಪರ್ ಪವರ್. ಆದ್ರೆ ಇದು ಏನೆಂಬುದಾಗಿ ನಾನು ನೀನು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆಂಟಿಕ್ರೈಸ್ಟ್ ಅವನು ಎಲ್ಲಿಂದ ಬರ್ತಾನೆ? ಅವನ ಬ್ಯಾಕ್ ಗ್ರೌಂಡ್ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಡ್ಯಾನಿಯಲ್ ಚಾಪ್ಟರ್ 11:37 ತೆಗೆದುಬೇಡ. ಅವನು ತನ್ನ ಪೂರ್ವಿಕರನ್ನ ದೇವರನ್ನು ಆತನ ಏನ್ ಮಾಡುದಿಲ್ಲ ಅಂದ್ರೆ ಲಕ್ಷ್ಯ ಮಾಡುದಿಲ್ಲ. ಅವರ ಫೋರ್ ಫಾದರ್ಸ್ ಆರಾಧನೆ ಮಾಡ್ತಿದ್ದಂತ ದೇವರನ್ನು, ಅಬ್ರಾಹ್ಮಣ, ಇಸಾಕನ, ಯಾಕೋಬನ ದೇವರನ್ನು ಅವನು ಏನ್ ಮಾಡುದಿಲ್ಲ, ವರ್ಷಿಪ್ ಮಾಡುದಿಲ್ಲ ಅಂತೆ. ಅವನ ಜನನ ಎಲ್ಲಿಂದ ಬರ್ತದೆ? ಅವನ ಕುಲ ಎಲ್ಲಿಂದ? ದಾನ್ ಗೋತ್ರದಿಂದ ಅವನು ಬರ್ತಾನೆ. ಐಸೈಯಾ ಚಾಪ್ಟರ್ 49:16 ಪ್ರಕಾರ ದೇವರ ವಾಕ್ಯ ಹೇಳ್ತದೆ ಅವನ ಗೋತ್ರ ದಾನ್ ಗೋತ್ರ. ಯಾಕಂದ್ರೆ ರೆವಲ್ಯೂಷನ್ ಚಾಪ್ಟರ್ ನಲ್ಲಿ ನೋಡ್ತೇವೆ ದಾನ್ ಗೋತ್ರ ಮಿಸ್ ಆಗಿದೆ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಎಲ್ಲ ಕುಲಗಳ ಬಗ್ಗೆ ಮಾತಾಡುವಾಗ ನೋಡ್ತೇವೆ ನಾವು. ಆದಿಕಾಂಡ ಪುಸ್ತಕದಲ್ಲಿ ಎಲ್ಲ ಕುಲಗಳು 12 ಕುಲದಲ್ಲಿ ದಾನ್ ಗೋತ್ರ ಇದೆ. ಆದ್ರೆ ರೆವಲ್ಯೂಷನ್ ಚಾಪ್ಟರ್ 7ಗೆ ಬರುವಾಗ ದಾನ್ ಗೋತ್ರ ಏನಾಗಿದೆ? ಮಿಸ್ ಆಗಿದೆ. ಆದ್ರಿಂದ ಬೈಬಲ್ ಸ್ಕಾಲರ್ ಹೇಳುವ ಪ್ರಕಾರ ಅವನು ದಾನ್ ಗೋತ್ರದಿಂದ ಬರ್ತಾನೆ. ಆದ್ರೆ ಅವನು ಬರುವಂತಹ ಸ್ಥಳ ದಾನಿಯೇಲ ಪುಸ್ತಕ 8ನೇ ಅಧ್ಯಾಯದಲ್ಲಿ 9ನೇ ವಚನ ಪ್ರಕಾರ ಒಂದು ಕೊಂಬು ಚಿಗುರುತ್ತದೆ. ಅದು ಟಂಕನ ಮತ್ತು ಮೂಡಲಲ್ಲಿ ಏನಾಗಿದೆ? 8 ಓದ್ಕೊಳ್ಳಿ ಜಸ್ಟ್ ಒಮ್ಮೆ. ದಾನಿಯೇಲ ಚಾಪ್ಟರ್ 8:9. ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿ ಮೂಡಲಲ್ಲಿ ಅಂದ ಚಂದದ ದೇಶದಲ್ಲಿ ಪ್ರಬಲವಾಯಿತು. ಅದು ಯಾವುದಂತಲೇ ಪ್ಯಾಲೆಸ್ತೀನ್ಗೆ ಉತ್ತರ ದಿಕ್ಕಿನಲ್ಲಿ ಇರುವಂತ ನಾವು ನೋಡ್ತಿದ್ದೇವೆ. ಪ್ಯಾಲೆಸ್ತೀನ್ಗೆ ಉತ್ತರ ದಿಕ್ಕಿನಲ್ಲಿ ಇರುವಂತ ಒಂದು ದೇಶ ಯಾವುದಂದ್ರೆ ಸಿರಿಯಾ. ಆಗಿನ ಬ್ಯಾಬಿಲೋನ್, ಈಗಿನ ಏನಂದ್ರೆ ಸಿರಿಯ ದೇಶ. ಆ ಒಂದು ಕಡೆಯಿಂದ ಅವನು ಬರ್ತಾನೆ ಎಂಬುದಾಗಿ, ಆಂಟಿಕ್ರೈಸ್ಟ್ ಬರ್ತಾನೆ ಎಂಬುದಾಗಿ ಸ್ಕಾಲರ್ಗಳ ಅಭಿಪ್ರಾಯ, ನಾನು ಹೇಳುವುದಲ್ಲ. ಇದೊಂದು ಸ್ಟಡಿ ಪ್ರಕಾರ ಅಲ್ಲಿಂದ ಅವನು ಬರ್ತಾನೆ. ಅವನಿಗೆ ಬಂದಾಗ ಈ 10 ರಾಷ್ಟ್ರಗಳು ಸೇರಿಕೊಂಡು ಅವನ ಕೈಗೆ ಅಧಿಕಾರ ಕೊಡ್ತದೆ. ಅವನು ತರುವಂತ ಟೆಕ್ನಾಲಜಿ, ಈ ಟೆಕ್ನಾಲಜಿಗಳಿಗೆ ಇವನಿಗೆ ಸಹಾಯ ಮಾಡೋರು ಯಾರೀಗ ಹೇಳಿದಾಗೆ? ಫೇಸ್ಬುಕ್, ಟ್ವಿಟ್ಟರ್ನ ಮಾಲೀಕ ಯಾರು? ಹೆಸರೆಂತದ್ದು ಈಗ ಹೇಳಿದಾನು? ಇವನ್ ಮಾಸ್ಕ್ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ರಷ್ಯಾದ ಅಧ್ಯಕ್ಷ ಪುತಿನ್ ಇರ್ಬೋದು. ಇವರೆಲ್ಲರ ಒಳಗೆ ಈಗ ಈ ಸ್ಪಿರಿಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆಂಟಿಕ್ರೈಸ್ಟ್ ನ ಬರುವಿಕೆಗೆ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆ, ಒಂದು ಪ್ಲಾಟ್ಫಾರ್ಮ್ ಅನ್ನು ಇವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೆಡಿ ಮಾಡ್ತಾರೆ. ಯಾಕಂದ್ರೆ ಇವರಿಗೆ ಗೊತ್ತಿಲ್ಲ ಇವರ ಒಳಗೆ ಆ ಟೆಕ್ನಾಲಜಿ ಹೇಗೆ ಮಾಡ್ಬೇಕು. 12,000 ಉಪಗ್ರಹಗಳನ್ನು ಸ್ಯಾಟಲೈಟ್ ಗೆ ನಾವು ಏನ್ ಮಾಡ್ಬೇಕು, ಸುತ್ತ ತಿರುಗಿಸಿ ಇಡೀ ಅಂತರ್ಜಾಲ ಇಡೀ ಭೂಲೋಕಕ್ಕೆ ಫ್ರೀ ಆಗಿ ಸಿರ್ಬೇಕು. ಮತ್ತೆ ಎಲ್ಲಿ ಕೂಡ ಇಂಟರ್ನೆಟ್ ಕಟ್ ಆಗಬಾರ್ದು, ಫುಲ್ ಇಂಟರ್ನೆಟ್ ವರ್ಕ್ ಆಗಬೇಕು. ಯಾಕಂದ್ರೆ ಇವನು ಬರ್ಬೇಕಾದ್ರೆ ಇವನ ಕೆಲಸ ಎಲ್ಲ ಯಾವುದ್ರ ಮೂಲಕ? ಈಗ IT ಕಂಪನಿ ಕೆಲಸ ಯಾವುದರ ಮೂಲಕ? ಕಂಪ್ಯೂಟರ್ ಮೂಲಕ ಆಗ್ಬೇಕಲ್ಲ. ಏನೊಂದು ಕೈ ನೀರ್ದು ಸ್ಪಾನರ್ ಇದರಲ್ಲಿ ಏನಾದ್ರು ಕೆಲಸ ಉಂಟಾ? ಇಲ್ಲಲ್ಲ. ಕಟ್ಟಿಂಗ್ ಪ್ಲೇಯರ್ನಲ್ಲಿ ಕೆಲಸ ಇಲ್ಲ. ಎಲ್ಲ ಆಗುವಂಥದ್ದು ಕೂತ್ಕೊಂಡಲ್ಲೇ ಬಟನ್ ಕೂತ್ಕೊಂಡಲ್ಲೇ ಕೆಲಸ ಆಗ್ಬೇಕು. ಇಲ್ಲಿನೆಲ್ಲ ಏನ್ ಮಾಡುದಾದ್ರು ಕೂಡ ಇಂಥ ಒಂದು ವ್ಯವಸ್ಥೆ ಆಗ್ಬೇಕಾದ್ರೆ, ಆಂಟಿಕ್ರೈಸ್ಟ್ ರೂಲ್ ಮಾಡ್ಬೇಕಾದ್ರೆ ಅವನಿಗೆ ಪವರ್ ಕಟ್, ಅದು ಕಟ್, ಇದು ಕಟ್, ಥರ್ಸ್ಡೇ ಪವರ್ ಕಟ್, ಟ್ಯೂಸ್ಡೇ ಪವರ್ ಕಟ್. ನೋ, ಅದು ಸಂಗತಿನಿಲ್ಲ. ಈ ಅಂತರ್ಜಾಲ ವರ್ಲ್ಡ್ ವೈಡ್ ವೆಬ್ ಒಂದು ಇದರಲ್ಲಿ ಏನಾಗ್ತದೆ ಅಂತ ಒಂದು ಟೆಕ್ನಾಲಜಿ 5G 6G ಎಲ್ಲ ಹೋಗ್ಬೋದಾಗ ಆಗ ಯಾವ ಜೀವಿಗೆ ತಲುಪ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಈ ಆಂಟಿಕ್ರೈಸ್ಟ್ ನಾವು ನೋಡ್ತಿದ್ದೇವೆ. ಆಂಟಿಕ್ರೈಸ್ಟ್ ಅಂದ್ರೆ ಏನು? ಯಾರು ಅವನು?
ಆಂಟಿ ಕ್ರಿಸ್ಟೋಸ್ ಎಂಬ ಗ್ರೀಕ್ ವರ್ಡ್ ಹೇಳ್ತದೆ. ಆಂಟಿ ಕ್ರೈಸ್ಟ್, ಕ್ರೈಸ್ಟ್ ಮೀನ್ಸ್ ಅನಾಯಿಂಟೆಡ್ ಒನ್. ಆಂಟಿ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನಿಗೆ ವಿರುದ್ಧವಾಗಿ ಕಾರ್ಯ ಮಾಡೋನು, ಕ್ರಿಸ್ತನ ಒಟ್ಟಿಗೆ ಜಗಳಾಡುವನು, ಕ್ರಿಸ್ತನಿಗೆ ವಿರುದ್ಧವಾಗಿ, ಆತನ ಸಭೆಗೆ ವಿರುದ್ಧವಾಗಿ ಕಾರ್ಯ ಮಾಡುವವನು. ಯೇಸು ಸ್ವಾಮಿಯ ಹೆಸರು ಸ್ತ್ರೀಯ ಸಂತತಿ, ಇವನು ಸರ್ಪದ ಸಂತತಿ. ಯೇಸು ಸ್ವಾಮಿಗೆ ಹೆಸರು ಕ್ರೈಸ್ಟ್, ಇವನಿಗಿರುವಂತ ಹೆಸರು ಆಂಟಿ ಕ್ರೈಸ್ಟ್. ಯೇಸು ಸ್ವಾಮಿಗಿರುವಂತ ಪಟ್ಟಣ ಜೆರುಸಲೇಮ್, ಇವನಿಗಿರುವಂತ ಪಟ್ಟಣ ಬ್ಯಾಬಿಲೋನ್. ನಾವು ದೇವರನ್ನ ವರ್ಷಿಪ್ ಮಾಡುವಾಗ ತ್ರಿಯೇಕ ದೇವರು ಒಬ್ಬನೇ, ತಂದೆ ಮಗ ಪವಿತ್ರಾತ್ಮನು. 1+1+1 ದೇವರನ್ನ ವರ್ಷಿಪ್ ಮಾಡ್ತಿಲ್ಲ. 1+1+1 ಎಷ್ಟಾಗ್ತದೆ? ಒಂದೇ ದೇವರನ್ನು. ಆದ್ರೆ ಇವನು ಕೂಡ ಹೇಗೆ ವರ್ಷಿಪ್ ಮಾಡ್ಲಿಕ್ಕೆ ಹೇಳ್ತಾನಂದ್ರೆ ಘಟಸರ್ಪ. ಆ ದಿವಸ ಯಾವ ಮೂರ್ತಿಯಿಂದ ಬರ್ತಾನೆ? ಘಟಸರ್ಪ. ಅದು ಮಾತಾಡ್ತದೆ. ರೋಬೋಟ್ ಟೆಕ್ನಾಲಜಿ. ಮೃಗ ಮಾತಾಡ್ತದೆ. ಕ್ರಿಸ್ತ ವಿರೋಧಿ ಲೂಸಿಫರ್ ಏನ್ ಮಾಡ್ತಾನಂತ ಹೇಳಿದ್ರೆ, ಈ ಆಂಟಿ ಕ್ರೈಸ್ಟ್ ಮೂಲಕ ಇಡೀ ವರ್ಲ್ಡ್ ಅನ್ನು ಒನ್ ವರ್ಲ್ಡ್ ಗವರ್ಮೆಂಟ್ ಗೆ ತಂದು ಅವನು ರೂಲ್ ಮಾಡ್ತಾನೆ. ಆದ್ರಿಂದ ಅದು ಮಾತಾಡ್ತದೆ. ಈಗ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ ನಾವು. ಆಂಟಿ ಕ್ರೈಸ್ಟ್ ಬಗ್ಗೆ ನಮ್ಗೆ ಈಗ ಬೇಡ, ಆದ್ರೆ ಇದು ಟೆಕ್ನಾಲಜಿ ಬಗ್ಗೆ ನಾವು ಸ್ವಲ್ಪ ಮಾತಾಡುವ. ಇದು ಟೆಕ್ನಾಲಜಿ ಏನಾಗ್ತದೆ ಮುಂದಕ್ಕೆ? ರೋಬೋಟ್ ಟೆಕ್ನಾಲಜಿ ಎಲ್ಲ ಕೆಲಸ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಅದು ಈವನ್ ಫ್ಯೂಚರ್ಗಂತೆ ನಾನು ಜಸ್ಟ್ ನಿನ್ನೆ ಅದನ್ನು ಪ್ರಿಪೇರ್ ಮಾಡುವಾಗ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಲ್ಲ ಮಾತಾಡ್ಲಿಕ್ಕೆ. ಸ್ವಲ್ಪ ನಾನು ಅದರ ಬಗ್ಗೆ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಹೋಗುವಾಗ ಬಹಳ ಸರ್ಪ್ರೈಸ್. ಇಷ್ಟು ಡೇಂಜರ್ಗೆ ಹೋಗ್ತದೆ ಅಂದ್ರೆ 2025 ಒಳಗಾಗುವಾಗ, ಇನ್ನೊಂದು 24 ವರ್ಷದಲ್ಲಿ ಇರ್ಬೋದು, 25 ವರ್ಷ ಒಳಗೆ 2025 ಈ ರೋಬೋಟ್ ಟೆಕ್ನಾಲಜಿ ಎಷ್ಟು ಮುಂದುವರಿತ ಅಂತ ಹೇಳಿದ್ರೆ ಸಿನಿಮಾಗಳು ಕೂಡ ಬರ್ತದೆ ಅದರದೇ. ರಿಯಲ್ ಮನುಷ್ಯನಾಗಿದೆ. ಸ್ಟೇಜ್ ನಲ್ಲಿ ಡ್ಯಾನ್ಸ್, ಮಕ್ಕಳ ಡ್ಯಾನ್ಸ್ ಎಲ್ಲ ಇರ್ತದೆ. ಈಗ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು, ಡ್ಯಾನ್ಸ್ ಯಾವುದೇ ಇರ್ಬೋದು, ಕಾಮಿಡಿ ಶೋ ಇರ್ಬೋದು, ನೀವೆಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮ್ಯಾರೇಜ್ ಕೂಡ ರೋಬೋಟ್ ಒಟ್ಟಿಗೆ. ಈಗಾಗಲೇ ರಾಜಸ್ಥಾನದಲ್ಲಿ ಒಂದು ಹಾಗೆ ಆಯ್ತು. ಅವ್ನು ರೋಬೋಟ್ ಅವ್ನು ತುಂಬಾ ಪ್ರೀತಿ ಮಾಡ್ತಾನಂದ್ರೆ, ಅವ್ನಿಗೆ ತುಂಬಾ ಇಷ್ಟ ಆಯ್ತಂದ್ರೆ ಅದರೊಟ್ಟಿಗೆ ಒಂದು ನಿನ್ನೆ ನಾನು ಇದು ಗೂಗಲ್ ನಲ್ಲಿ ನೋಡೋ ಒಂದು ಮ್ಯಾರೇಜ್ ಆಗಿ ಕೂಡ ಆಯ್ತು ರಾಜಸ್ಥಾನದಲ್ಲಿ. ಫೀಲಿಂಗ್ ಇರ್ತದೆ ಅಂದ್ರೆ ಅದಕ್ಕೆ ಮಾತಾಡ್ತದೆ, ಬೇಸರ ಆಗ್ತದೆ, ಕೋಪ ಬರ್ತದೆ, ಫೈಟ್ ಮಾಡ್ತದೆ, ಎಲ್ಲ ಮಾಡ್ತದೆ. 2025ಗೆ ಬರುವಾಗ ಈ ಟೆಕ್ನಾಲಜಿ ಮುಂದುವರಿದು ಮದುವೆಗಳು, ಸ್ವಾಭಾವಿಕವಾದ ಮದುವೆಗಳು ಹೋಗಿ ಅಸ್ವಾಭಾವಿಕ ಏನಂತೆ ಅಸ್ವಾಭಾವಿಕ ಮದುವೆಗಳು ಬರ್ತದೆ ಎಂಬುದಾಗಿ ವೇದವಾಕ್ಯ ಹೇಳ್ತದೆ. ಅಷ್ಟು ಟೆಕ್ನಾಲಜಿ ಏನಾಗ್ತದೆ ಮುಂದುವರೆದಿದೆ. ಮನುಷ್ಯನಿಗೆ ಏನೆಲ್ಲ ಬೇಕು, ಎಂಟರ್ಟೈನ್ಮೆಂಟ್, ಡ್ರೈವಿಂಗ್ ಮಾಡ್ತದೆ, ಬೇಕಾದನ್ನು ತರ್ತದೆ. ಹಸ್ಬೆಂಡ್ ವೈಫ್ ಆಗಿ ಹೋಗಿ ಮಾರ್ಕೆಟ್ ಹೋಗಿ ಏನ್ ಬೇಕು ಅದೆಲ್ಲ ತರುವಂತ ವ್ಯವಸ್ಥೆ. ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತದೆ, ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವಂತ ಇಂಥ ಒಂದು ವ್ಯವಸ್ಥೆಯನ್ನು ಆಂಟಿ ಕ್ರೈಸ್ಟ್ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ರೂಲ್ ಮಾಡುವಾಗ ಟೆಕ್ನಾಲಜಿ ಬರ್ತದೆ, ರೋಬೋಟ್ ಟೆಕ್ನಾಲಜಿ. ಮುಂದಕ್ಕೆ ಬರುವಂತ ಟೆಕ್ನಾಲಜಿ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ. ಅದರ ಬಗ್ಗೆ ನಾವು ನೋಡಿದ್ರೆ ದೇವರ ವಾಕ್ಯ ಹೇಳ್ತದೆ 12:4 ಜನರು ಅತ್ತಿತ್ತ ಏನ್ ಮಾಡ್ತಾರೆ? ತಿರುಗ್ತಾರೆ, ಜನರು ಟ್ರಾವೆಲ್ ಮಾಡ್ತಾರೆ. ಈಗಿರುವಂತ ಪಾಪ್ಯುಲೇಷನ್ 8 ಬಿಲಿಯನ್, 800 ಕೋಟಿ ಪಾಪ್ಯುಲೇಷನ್. 2024 ಸರ್ವಿಸಸ್ 2024 ನಲ್ಲಿ ಈಗ ಪ್ರೆಸೆಂಟ್ ಪಾಪ್ಯುಲೇಷನ್ ಎಷ್ಟಿದೆ? 8 ಬಿಲಿಯನ್. ಅದೇ 2050ಗೆ 12,000 ಬಿಲಿಯನ್ ಪಾಪ್ಯುಲೇಷನ್ ಆಗ್ತದೆ ಅಂದಾಜು. ಈಗ ದೇವರ ವಾಕ್ಯ ಹೇಳ್ತದೆ, ತಿಳುವಳಿಕೆ ಹೆಚ್ಚಾಗ್ತದೆ. ಜನರು ಅತ್ತಿತ್ತ ತಿರುಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಹೇಗೆ ಟ್ರಾವೆಲ್ ಮಾಡ್ತಾರೆ? ಇಷ್ಟು ಜನಸಂಖ್ಯೆ ಜನರು ಇಲ್ಲಿಂದ ಸ್ಪೇಸಿಗೆ ಹೋಗಿ ನಿಲ್ತಾರೆ, ಚಂದ್ರನಲ್ಲಿ ಹೋಗಿ. ಈಗ ಚಂದ್ರನಿಂದ ಮಣ್ಣು ತಂದಿದ್ದಾರಲ್ಲ, ಕಲ್ಲು ತಂದಿದ್ದಾರೆ, ಪರೀಕ್ಷೆ ಎಲ್ಲ ಮಗಳು. ಮುಂದೆ ಆಲೋಚನೆ ಹೇಳಿದ್ರೆ ಅಲ್ಲಿ ಜನಸಾಮಾನ್ಯರಿಗಿಲ್ಲ, ಅಲ್ಲಿ ಹೋಗಿ ವಾಸಿಸುವಂತ ಒಂದು ಪ್ಲಾನ್. ಅದಕ್ಕೆ ನಹೂಮ ಪುಸ್ತಕದಲ್ಲಿ ಮೊದಲ ದೇವರು ಪ್ರವಾದನಾಗಿ ಎಚ್ಚರಿಕೆ ತಿಳಿಸಿದ್ದಾನೆ. ನಹೂಮ ಚಾಪ್ಟರ್ 2 verse 4. ನಹೂಮ, ಬುಕ್ ಆಫ್ ನಹೂಮ ಚಾಪ್ಟರ್ 2 verse 4. ಪುಟ್ಟ
ಪಟ್ಟಣದ ಹೊರಗೆ ರಥಗಳು ರಭಸದಿಂದ ತಿರುಗಾಡುತ್ತವೆ, ಮೈದಾನಗಳಲ್ಲಿ ದಡದಡ ಓಡಾಡುತ್ತವೆ, ಪಂಜುಗಳಂತೆ ಬೆಳಗುತ್ತವೆ, ಮಿಂಚುಗಳಂತೆ ಹಾರ್ತದೆ. ಏನಂತ ದೇವರ ಚಾರಿಯಟ್ಸ್ ರೇಜ್ ಇನ್ ದ ಸ್ಟ್ರೀಟ್ಸ್. ಏನಾಗ್ತದೆ ದೇವರ ವಾಕ್ಯ ಹೇಳ್ತದೆ, ದೇ ರನ್ ಲೈಕ್ ಲೈಟ್ನಿಂಗ್. ಮಿಂಚಿನಾಗೆ. ಈಗ 12 ನಾವು ನೋಡ್ತೇವೆ, 800 ಇದ್ದದ್ದು ನಾವು ನೋಡ್ತೇವೆ 1200 ಕೋಟಿ ಪಾಪ್ಯುಲೇಷನ್ ಆಗುವಾಗ, 12 ಬಿಲಿಯನ್ ಪಾಪ್ಯುಲೇಷನ್ ಆಗುವಾಗ ದೇವರ ವಾಕ್ಯ ಹೇಳ್ತದೆ, ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಅನ್ನೋದು ಹೇಳಿದ್ರೆ ಹಾರುವಂತ ವಾಹನಗಳು ಬರ್ತದೆ. ಹೇಗೆ ಬರ್ತದೆ ಅಂದ್ರೆ ಟೆಕ್ನಾಲಜಿ ಯಾವ ರೀತಿಯಲ್ಲಿ ಟೆಕ್ನಾಲಜಿ ಮುಂದುವರಿತದೆ ಅಂತ ಹೇಳಿದ್ರೆ, ಪಟ್ಟಣದ ಹೊರಗೆ ರಥಗಳು ರಭಸದಿಂದ ಅಷ್ಟು ಸ್ಪೀಡ್ ಟ್ರಾವೆಲ್ ಮಾಡುವಂತ ವೆಹಿಕಲ್ಗಳು ಬರ್ತದೆ, ಹಾರಾಡುವಂತ ವೆಹಿಕಲ್ ಬರ್ತದೆ, ಮೈದಾನದಲ್ಲಿ ದಡದಡ ಓಡುತ್ತೆ, ಪಂಚುಗಳಂತೆ ಬೆಳಗ್ತದೆ, ಮಿಂಚುಗಳ ಹಾಗೆ ಆರ್ತದಂತೆ. ದೇವರ ವಾಕ್ಯ ಹೇಳ್ತದೆ ಮಿಂಚುಗಳ ಹಾಗೆ ಏನಾಗ್ತದೆ, ಅದು ಆರ್ತದೆ. ಇದು ದಾನಿಯೇಲನ ಪುಸ್ತಕದ ಪ್ರವಾದನೆ. ನಾಲೆಜ್ ಶಾಲ್ ಇನ್ಕ್ರೀಸ್. ಮತ್ತೆ ಮನುಷ್ಯರು ಅತ್ತಿತ್ತ ಏನ್ ಮಾಡ್ತಾರೆ ಅಂದ್ರೆ ತಿರುಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ಪೇಸ್ಗೆ ಹೋಗ್ತಾರೆ, ಮನುಷ್ಯನು ರಾಕೆಟ್ ಮೂಲಕ ಸಾಧನೆ ಮಾಡ್ತಾನೆ. ಯಾವ ಗ್ರಹಕ್ಕೆ ಹೋಗ್ಲಿಕ್ಕೆ ಮನುಷ್ಯನು ಪ್ರಯತ್ನ ಮಾಡ್ತಾನೆ, ಮನುಷ್ಯನು ಅಲ್ಲಿ ಹೋಗಿ ವಾಸಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲ ವ್ಯವಸ್ಥೆಗಳಾಗ್ತದೆ. ಚಂದ್ರನಲ್ಲಿ ಹೋಗಿಕೊಂಡು ಅದರ ಮಣ್ಣು ಕಲ್ಲು ತನ್ನೆಲ್ಲ ಪರೀಕ್ಷೆ ಮಾಡಿದ್ರು. ಇನ್ನಿರುವಂತದ್ದು ಏನಂತ ಹೇಳಿದ್ರೆ, ನಾವು ಏನಾದ್ರು ದೇವರಿಲ್ಲ, ನಾವೇ ಸೂಪರ್ ಸ್ಟಾರ್ಗಳು. ನಮ್ಮ ಟೆಕ್ನಾಲಜಿ ಆಂಟಿ ಕ್ರೈಸ್ಟ್ ಹೇಳ್ತಿದ್ದಾನೆ, ನನ್ನ ರೋಬೋಟ್ ಟೆಕ್ನಾಲಜಿ ಸಕ್ಸಸ್ ಆಯ್ತು, ನನ್ನ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಸಕ್ಸಸ್ ಆಯ್ತು, ನಾನು ಸೂಪರ್ ಪವರ್, ಎಲ್ಲರೂ ನನ್ಗೆ ಅಡ್ಡ ಬೀಳ್ಬೇಕು, ನನಗೆ ನಮಸ್ಕಾರ ಮಾಡಬೇಕು. ಆಗ ಅವನು ಮಾಡುವಂತ 3 ದೇವರುಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಈಗ ನಮ್ಗೆ ಫ್ರೀ ಇದೆಯಲ್ಲ, ಒಂದೇನ್ ಮಾಡ್ಬೋದು, ಯಾವ ದೇವರನ್ನು ಕೂಡ ನೀನು ನಂಬೋದು, ಯಾವ ರಿಲಿಜನ್ ನೀನು ಅಕ್ಸೆಪ್ಟ್ ಮಾಡ್ಬೋದು. ಒಂದು ಬಿಲಿವರ್ ಗ್ರೂಪ್, ಇನ್ನೊಂದು ಎಥಿಸ್ಟ್. ದೇವರೇ ಇಲ್ಲ. ಆದ್ರೆ ಆಂಟಿ ಕ್ರೈಸ್ಟ್ ಬರೋದು ನಿಂಗೆ ಆಪ್ಷನ್ನೇ ಇಲ್ಲ. ಒಂದು ಘಟ ಸರ್ಪಕ್ಕೆ ನೀನು ವರ್ಷಿಪ್ ಮಾಡ್ಬೇಕು, ಮೃಗಕ್ಕೆ ವರ್ಷಿಪ್ ಮಾಡ್ಬೇಕು, ಮತ್ತು ಆಂಟಿ ಕ್ರೈಸ್ಟ್ ಅವನನ್ನೇ ನೀನು ವರ್ಷಿಪ್ ಮಾಡ್ಬೇಕು. ಇಲ್ಲಾಂದ್ರೆ ಮೃಗ ಬರ್ತದೆ, ನೀನು ಡಿಮ್ಮ ಇರ್ತದೆ. ಏನ್ ಮಾಡ್ತದೆ, ನಿನ್ನನ್ನು ಹುಡುಕಿಕೊಂಡು ಬಂದು ಹೊಡೆಯುತ್ತದೆ. ಕೂತ್ಕೊಂಡೇ ಟೆಕ್ನಾಲಜಿ, ರೋಬೋಟ್ ಟೆಕ್ನಾಲಜಿ ಕೂತ್ಕೊಂಡೆ ನೀನ್ ಏನ್ ಮಾಡ್ತಿ, ನೀನ್ ಎಲ್ಲಿದ್ದಿ, ನೀನು ಯಾವ ಪ್ಲೇಸ್ ನಲ್ಲಿ ಇದ್ದೆಂಬಂತ ಟೆಕ್ನಾಲಜಿ. ಇಲ್ಲಿಂದಲೇ ಕೂತ್ಕೊಂಡೆ ಒಂದೇ ಕಣ್ಣಿನ ಇಡೀ ಪ್ರಪಂಚನ ನೋಡುವಂತ ಟೆಕ್ನಾಲಜಿ, ರೋಬೋಟ್ ಟೆಕ್ನಾಲಜಿ ಅದು ಬರ್ತಾ ಇದೆ. ವಿಗ್ರಹ ಮಾತಾಡ್ತದೆ, ವಿಗ್ರಹ ಟ್ರಾವೆಲ್ ಮಾಡ್ತದೆ, ವಿಗ್ರಹ ಚಲಿಸ್ತದೆ, ವಿಗ್ರಹ ಕೆಲಸ ಮಾಡ್ತದೆ, ಎಲ್ಲವನ್ನು ಮಾಡುವಂತ ಒಂದು ಸಾಮರ್ಥ್ಯ ಇರುವಂತ ಟೆಕ್ನಾಲಜಿ. ಈಗ ಉಬೋಧ್ಯ ಪುಸ್ತಕ 1:4 ನಾವು ನೋಡಿದಾದ್ರೆ, ಉಬೋಧ್ಯ ಪುಸ್ತಕ, ನೀನು ಹದ್ದಿನಂತೆ ಮೇಲಕ್ಕೆ ಏರಿದ್ರೂ ಕೂಡ ನಿನ್ನ ಗೂಡು ನಕ್ಷತ್ರ ಮಂಡಲ ಏನಂತೆ ನೋಡಿ, 1 ನಿಮಿಷ. ದೋ ಯು ಅಸೆಂಡ್ ಆಸ್ ಹೈ ಆಸ್ ದ ಈಗಲ್, ನೀನು ಹದ್ದಿನಂತೆ ಮೇಲಕ್ಕೆ ಏರಿದ್ರು ಕೂಡ ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು. ಯು ಸೆಟ್ ಯುವರ್ ನೆಸ್ಟ್ ಅಮಂಗ್ ದ ಸ್ಟಾರ್ಸ್. ನಾನು ಹೇಳಿದೆ ಈಗ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ, ನಕ್ಷತ್ರಕ್ಕೆ ಹೋಗಿಕೊಂಡು ಅಲ್ಲಿ ಇನ್ನು ವಾಸಿಸ್ಲಿಕ್ಕೆ. ಯಾಕಂದ್ರೆ ಇಲ್ಲಿ 12 ಬಿಲಿಯನ್ ಏನಾಗ್ತದೆ, ಪಾಪ್ಯುಲೇಷನ್ ಆಗ್ತದೆ. ಮನುಷ್ಯನಿಗೆ ಫುಡ್ ಪ್ರಾಬ್ಲಮ್ ಬರ್ತದೆ, ವಾಸಿಸ್ಲಿಕ್ಕೆ ಮನೆ ಇರುವುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಮೇಲೆ ಹೋಗಿಕೊಂಡೊಂದು ಬ್ರಿಡ್ಜ್ ಮಾಡಿ ಅಲ್ಲಿ ನಿಲ್ಲುವ ಏನೋ ವ್ಯವಸ್ಥೆ ಇರ್ಬೋದು ಅಲ್ವಾ. ಏನು ಟೆಕ್ನಾಲಜಿ, ಸ್ಟಾರ್ ನಲ್ಲಿ ಹೋಗಿ ಕೂತ್ಕೊಳ್ಳುವಂತ ಟೆಕ್ನಾಲಜಿ. ಗೂಡು ನಕ್ಷತ್ರದಲ್ಲಿ ನೆಲೆಗೊಂಡಿದ್ರು ಕೂಡ ದೇವರೇನು ಹೇಳ್ತಿದ್ದಾನೆ, ಅಲ್ಲಿಂದ ನಿನ್ನನ್ನು ಹೀಗೆ ಮಾಡ್ತಾರಂತೆ. ದೊಬ್ಬ ಬಿದ್ದ. ಯಾರು ಬಿದ್ದ? ಲೂಸಿಫರನ್. ಹೇಗೆ ಬಿದ್ದ? ಲೂಸಿಫರನ್ ಹೇಳಿದ, ನಾನು ಇನ್ನೇನ್ ಮಾಡ್ಬೇಕು, ವರ್ಷಿಪ್ ಮಾಡುದಿಲ್ಲ, ನನಗೂ ಕೂಡ ಒಂದು ಟೀಮ್ ಬೇಕು, ನನಗೆ ಸಹ ಒಂದು ಟೀಮ್ ಬೇಕು, ನನ್ನನ್ನು ವರ್ಷಿಪ್ ಮಾಡ್ಬೇಕು, ಆ ದೇವರ ಸ್ಥಾನದಲ್ಲಿ ನಾನು ಕುತ್ಕೊಳ್ಬೇಕು, ನಾನು ಕೂಡ ದೇವರಾಗ್ಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಅವನು ಬಿದ್ದ. ಅವನು ಲೂಸಿಫರಿಗ ಏನ್ ಮಾಡ್ತಿದ್ದಾನೆ, ಅವನ ಹೆಸರು ಮಾರ್ನಿಂಗ್ ಸ್ಟಾರ್ ಅಲ್ಲ, ಉದಯ ಸೂಚಕ ನಕ್ಷತ್ರ ಅವನ ಹೆಸರು. ಕರೆಕ್ಟಾ? ಉದಯ ಸೂಚಕ ನಕ್ಷತ್ರ ಎಂಬುದಾಗಿ ಐಸಾಯ ಚಾಪ್ಟರ್ 14:12 ನಲ್ಲಿ ಹೇಳ್ತದೆ. ಅವನು ಸ್ಟಾರ್, ಶೈನಿಂಗ್ ಸ್ಟಾರ್, ಸೂಪರ್ ಸ್ಟಾರ್. ಅವನೇ ಸ್ಟಾರ್ ಈ ಭೂಲೋಕದಲ್ಲಿ. ಅವನದೇ ಮಾತು ಎಲ್ಲರೂ. ಎಲ್ಲ 10 ಗಂಟೆಗಳು ಕೂಡ ಇವನಿಗೆ ಬೇಷ್ ಇವನೇ. ಇವನು ಮಾಡುವಂತ ಟೆಕ್ನಾಲಜಿ ಸಕ್ಸಸ್, ಇವನು ಮಾಡುವಂತ ಎಲ್ಲೋ ಕಾರ್ಯಗಳು ಸರ್ಕಾರವೇ ಪ್ರೋಗ್ರೆಸ್ ಆಗ್ತದೆ. ಆದ್ರೆ ದೇವರು ಹೇಳ್ತಿದ್ದಾನೆ, ಏನಾಗ್ತಾನೆ, ನಿನ್ನನ್ನು ನಾನು ಏನ್ ಮಾಡ್ತೇನೆ, ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಇದು ದೇವರ ಪವರ್, ಸೂಪರ್ ಪವರ್. ಆಮೇಲೆ ಹೇಳ್ಬೋದಾ,
ಮನುಷ್ಯನು ಎಲ್ಲಿ ಹೋದ್ರೂ ಕೂಡ, ಮನುಷ್ಯನು ಯಾವ ಟೆಕ್ನಾಲಜಿ ಕಂಡುಹಿಡಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರು ಆತನ ಎಲ್ಶಡೈ ಆಗಿದ್ದಾನೆ. ಈಸ್ ಗ್ರೇಟ್ ಅಂಡ್ ಮೈಟಿ ಗಾಡ್. ಆತನ ಹೆಸರು ಎಲ್ ಶಡೈ ಆಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಅಲ್ಲಿಂದ ಕಿಕ್ ಕೊಡ್ತೇನೆ. ನೀನೆಂತ ಟೆಕ್ನಾಲಜಿ ಮಾಡಿ ಮುಂದೆ ಬಂದರೂ ಕೂಡ ಕರ್ತನು ಬರುವಂತಹ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ರೆವಲ್ಯೂಷನ್ ಚಾಪ್ಟರ್ ಅಲ್ಲಿ ಸ್ಟಾರ್ ಅನ್ನು ದೇವರು ಬರೀತಾನೆ. ಎಲ್ಲ ಸ್ಟಾರ್ಗಳು ಉದಿರೇನಾಗ್ತದೆ, ಕೆಳಗೆ ಬೀಳ್ತದೆ, ಸೂರ್ಯನು ಕತ್ತಲಾಗ್ತದೆ, ಚಂದ್ರ ಎಲ್ಲ ಹೋಗ್ತದೆ. ದೇವರ ವಾಕ್ಯದಲ್ಲಿ ನೋಡುವಾಗ ರೆವಲ್ಯೂಷನ್ ಚಾಪ್ಟರ್ 9:18, ಅವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ ಮೂರನೆಯ ಒಂದು ಭಾಗ ಪಾಪ್ಯುಲೇಷನ್ ಡಿಸ್ಟ್ರಾಯ್ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ. ಏನಾಗ್ತದೆ ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 1/3 ಭಾಗ ಇಡೀ ಭೂಲೋಕದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ಎಲ್ಲವನ್ನು ಡಿಸ್ಟ್ರಾಯ್ ಮಾಡ್ತಿದ್ದಾನೆ. 2ನೇ ಟೆಕ್ನಾಲಜಿ ಅಂತ ದೇವರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುವಂಥದ್ದು. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುವಂಥದ್ದು ಸ್ಪೇಸ್ ಅಂಡ್ ಟೆಕ್ನಾಲಜಿ. ಮನುಷ್ಯನು ಗ್ರಹಗಳಿಗೆ ಹೋಗ್ಲಿಕ್ಕೆ ಆತನ ಆಲೋಚನೆ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ, ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾನೆ. ಚಂದ್ರ ಗ್ರಹದಲ್ಲಿ ಕೂಡ ವಾಸಿಸುವಂತ ಆಲೋಚನೆ ಮಾಡ್ತಾನೆ, ಸಕ್ಸಸ್ ಆಗ್ತಾನೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಒಂದ್ ದಿವಸ ಅವರಿಗೆಲ್ಲರಿಗೇನು ಉಂಟಂತ ಹೇಳಿದ್ರೆ ಏನಿದೆ, ನಾಶನ ಉಂಟು. ನ್ಯೂಕ್ಲಿಯರ್ ವೆಪನ್. 3ನೇದಾಗಿ ನೋಡ್ತೇವೆ, ನ್ಯೂಕ್ಲಿಯರ್ ವೆಪನ್. ಇವತ್ತು ಯಾವುದೇ ಚಿಕ್ಕ ರಾಷ್ಟ್ರ ತಗೊಳ್ಳಿ, ಇಸ್ರೇಲ್, ಯಾಕೆ ಯಾವ ರಾಷ್ಟ್ರಕ್ಕೂ ಬಗ್ಗುದಿಲ್ಲ? ಅದು ಅಷ್ಟು ಟೆಕ್ನಾಲಜಿ ಅವರ ಕೈಲಿದೆ, ಅಷ್ಟು ವೆಪನ್ ಅವರ ಕೈಲಿದೆ. ಒಂದು ನ್ಯೂಕ್ಲಿಯರ್ ಬಾಂಬಿನ ಪವರ್ ಅನ್ನೋದಿದೆ 150 ಪ್ರಪಂಚವನ್ನು ನಾಶ ಮಾಡುವಂತ ಪವರ್ ಇದೆ. ಒಂದೇ ದಿವಸದಲ್ಲಿ ದೇವರು ಹೇಳ್ತಿದ್ದಾನೆ, ನಾನು ಬೆಂಕಿಯಿಂದ ಸುಟ್ಟಾಕ್ತೇನೆ. ಜೆರೆಮಿಯಾ ಚಾಪ್ಟರ್ 7 ನೀವು ಓದ್ಕೊಳ್ಳಿ, ನಾವು ನೋಡ್ತೇವೆ. ಐಸೈಯಾ ಚಾಪ್ಟರ್ 49:26-27 ನಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದೆಲ್ಲ ಬೆಂಕಿಯಿಂದ ದೇವರು ಏನ್ ಮಾಡ್ತಾನೆ ಅಂತೆಲ್ಲ ಡಿಸ್ಟ್ರಾಯ್ ಮಾಡ್ತಾನೆ. ಹಾಗಾದ್ರೆ ನಾವು ನೋಡ್ತೇವೆ, ಪ್ರಪಂಚ ಹೇಗೆ ನಾಶ ಆಗ್ತದೆ, 1/3 ಭಾಗ ಜನ ಹೇಗೆ ನಾಶ ಆಗ್ತಾರೆ? ದೇವರ ವಾಕ್ಯ ಹೇಳ್ತದೆ, 1 ನೈಟ್ ಅಲ್ಲಿ ಹೇಗೆ ಅದು ಆಗ್ಲಿಕ್ಕೆ ಸಾಧ್ಯ? ಇದೇ ಬಾಂಬ್, ನ್ಯೂಕ್ಲಿಯರ್ ಬಾಂಬ್. ಇದೆಲ್ಲ ಸೂಚನೆಗಳನ್ನು ಪ್ರೇಯರ್ ನಾವು ನೋಡುವಾಗ ಸಮಯದ ಇದೆಲ್ಲ ಸೂಚನೆಗಳನ್ನು ನೋಡುವಾಗ ಕರ್ತನ ಬರೋಣದ ಸಮಯದಲ್ಲಿ ನಾವು ಇದ್ದೇವೆ. ಆಮೇಲೆ ಸತ್ಯವೇದ ಸತ್ಯ ಎಂಬುದಾಗಿ, ದೇವರ ವಾಕ್ಯ ಸತ್ಯ ಎಂಬುದಾಗಿ ನಮಗೆ ಏನು ಕೊಡ್ತದೆ? ಇದು ಪ್ರೂವ್ ಮಾಡ್ತದೆ. ಇದು ದೇವರು ನಮ್ಗೆ ಕೈಯಲ್ಲಿ ಕೊಟ್ಟಂತ ಸತ್ಯವೇದ, ಅದು ದೇವರ ಗ್ರಂಥವಾಗಿದೆ. ಆಮೇಲೆ ಅದನ್ನ ನಾವು ಫಾಲೋ ಮಾಡಬೇಕು, ಅದರ ಪ್ರಕಾರ ನಾವು ನಡೆಯಬೇಕು. ಅದಕ್ಕೋಸ್ಕರ ಇವತ್ತು ನಾವು ಬ್ಲೆಸ್ಡ್ ಪೀಪಲ್, ನಾವು ಧನ್ಯರು. ನಮಗೆ ದೇವರು ಇಂಥ ಒಂದು ಭಾಗ್ಯ ಕೊಟ್ಟಿದ್ದಾನೆ ಪ್ರಿಯರೇ. ಇಂಥ ಒಂದು ಮನುಷ್ಯನ ಕೈಯಿಂದ ನಾವು ನೋಡ್ತೇವೆ ಮಾಡುವಂತ ಟೆಕ್ನಾಲಜಿ ನೋಡಿದ್ದೇವೆ. ಆದ್ರೆ ದೇವರು ತನ್ನ ಸ್ವಂತ ಹಸ್ತದಿಂದ ಪರಲೋಕ ನಮಗೋಸ್ಕರ ಉಂಟು ಮಾಡಿದ್ದಾನೆ. ಆಮೇಲೆ ಎಷ್ಟು ಸುಂದರವಾದಂತ ನೋಡ್ತೇವೆ, ನಕ್ಷತ್ರ ಮಂಡಲವನ್ನು ದಾಟಿ ಯೇಸು ಹೋಗಿದ್ದಾನೆ. ಅಭವ್ಯವಾದಂತ ಒಂದು ಸುಂದರವಾದಂತ ಬಂಗ್ಲೆ, ಪರಲೋಕ, ಚಿನ್ನದ ಬೀದಿ, ಆ ಮನೆಗೆ ಕರ್ಕೊಂಡೋಗಲು ನಮ್ಮ ಯೇಸು ಬರ್ತಾನೆ. ಆಮೇಲೆ ನಮ್ಮ ಯೇಸು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಆದ್ರಿಂದ ಇವತ್ತು ದೇವರ ವಾಕ್ಯ ಇಂಥ ಭಾಗ್ಯ ನಮ್ಗೆ ಸಿಕ್ಕಿದೆ, ನಾವು ಧನ್ಯರು. ರಕ್ಷಿಸಲ್ಪಟ್ಟಂತ, ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ, ಯೇಸು ಕ್ರಿಸ್ತ ರಕ್ಷಕನಾಗಿ ಅಂಗೀಕರಿಸಂತ ನಾವು ಧನ್ಯರಾಗಿದ್ದೇವೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಈ ಟೆಕ್ನಾಲಜಿಯ ಸೊಕ್ಕನ್ನು ದೇವರು ಒಂದು ದಿವಸ ಏನ್ ಮಾಡ್ತಿದ್ದಾನೆ, ಒಳ್ಳೆದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆದೇ. ದೇವರು ಅದರ ಸೊಕ್ಕನ್ನು ಒಂದು ದಿವಸ ಏನ್ ಮಾಡ್ತಾನೆ, ಬಹಿರಂಗವಾಗಿ ಬಂದು ಅದನ್ನು ಮುರಿದಾಕ್ತಾನೆ. ದೇವರು ಅದನ್ನು ಏನ್ ಮಾಡ್ತಾನೆ, ಭೂಮಿಯಲ್ಲಿ ಎಲ್ಲ ಸಂಗತಿಗಳನ್ನು ಡಿಸ್ಟ್ರಾಯ್ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲರ ಕಣ್ಣುಗಳು ಅವನನ್ನು ನೋಡ್ತದೆ. ಆಮೇಲೆ ರಾಜಾದಿ ರಾಜನು, ಎವ್ರಿ ನೀ ಶಲ್ ಬಾವ್, ಎವ್ರಿ ನೀ ಶಲ್ ಬಾವ್, ಎವ್ರಿ ಟಂಗ್ ಕನ್ಫೆಸ್, ಎವ್ರಿ ಟಂಗ್ ಕನ್ಫೆಸ್. ಪ್ರತಿ ಒಂದು ನಾಲಿಗೆ ಯೇಸುವೇ ದೇವರೆಂಬುದಾಗಿ ಆ ದಿವಸ ಏನ್ ಮಾಡ್ತದೆ ಅಂದ್ರೆ ಅರಿಕೆ ಮಾಡ್ತದೆ.